ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಲಿ ನಾನು ಚರ್ನೋಬೆಲ್ ಸೀರೀಸ್ ನ 3 ಮತ್ತೆ 4ನೇ ಎಪಿಸೋಡ್ ನ ಬ್ರೇಕ್ ಡೌನ್ ಮಾಡ್ತೀನಿ. ಹಿಂದಿನ 2 ಎಪಿಸೋಡ್ಸ್ ನ ವಿಡಿಯೋಸ್ ನೋಡಿಲ್ಲ ಅಂದ್ರೆ ಪ್ಲೇ ಲಿಸ್ಟ್ ನ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ ಸ್ನೇಹಿತರೆ, ಮಿಸ್ ಮಾಡದೆ ನೋಡಿ. ಡೀಟೇಲ್ ಆಗಿ ಎಲ್ಲವನ್ನ ಬ್ರೇಕ್ ಡೌನ್ ಮಾಡಿದ್ದೀನಿ. ಆ 2 ವಿಡಿಯೋಸ್ ನೋಡಿಲ್ಲ ಅಂದ್ರೆ ಈ ವಿಡಿಯೋಲಿ ನಾನು ಹೇಳೋ ಕೆಲವೊಂದು ವಿಷಯಗಳ ಬಗ್ಗೆ ಸರಿಯಾಗಿ ಅರ್ಥ ಆಗಲ್ಲ. ಸೊ ವಿಡಿಯೋಲಿ ಮುಂದೆ ಹೋಗೋಕ್ಕೂ ಮುಂಚೆ ಚಾನಲ್ಗೆ ನೀವೇನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತೆ ನೋಟಿಫಿಕೇಶನ್ ಬೆಲ್ ಐಕನ್ ಆನ್ ಮಾಡೋದ್ರ ಜೊತೆಗೆ ಹೈಪ್ ಕೂಡ ಮಾಡಿ ಸ್ನೇಹಿತರೆ. ಹಿಂದಿನ ಎಪಿಸೋಡ್ ಅಲ್ಲಿ ನಾವು ನೋಡಿದ್ವಿ, ಕೊನೆಗೂ ಸೋವಿಯತ್ ಯೂನಿಯನ್ ಅವರು ಮೇಂಟೈನ್ ಮಾಡಿದ್ದ ಸೀಕ್ರೆಟ್ ಇಡೀ ಜಗತ್ತಿಗೆ ಗೊತ್ತಾಗಿದೆ. ಗೊತ್ತಾದ ಮೇಲೆ ಇನ್ನೇನು ಸೀಕ್ರೆಟ್ ಅಂತ ಚರ್ನೋಬೆಲ್ ಸುತ್ತಮುತ್ತ ವಾಸ ಇರೋ ಎಲ್ಲರನ್ನ ಬೇರೆ ಕಡೆ ಶಿಫ್ಟ್ ಮಾಡೋಕೆ ಶುರು ಮಾಡಿದ್ದಾರೆ. ಅದೇ ವ್ಯಾಲರಿ ಮತ್ತೆ ಬಾರಿಸ್ ಇಬ್ರು ಸೇರಿ ಹೆಲಿಕಾಪ್ಟರ್ ಇಂದ ಕೋರ್ ಮೇಲೆ ಸ್ಯಾಂಡ್ ಮತ್ತೆ ಬೋರೋನ್ ಹಾಕಿದ್ದಾರೆ ರಿಯಾಕ್ಷನ್ ನ ಸ್ಲೋ ಮಾಡೋಕೆ. ಇದರಿಂದ ಒಂದು ಸಮಸ್ಯೆ ಆಗಿರೋದೇನಂದ್ರೆ ಕೋರ್ ಎಷ್ಟು ಬಿಸಿ ಇರುತ್ತೆ ಅಂದ್ರೆ ಸ್ಯಾಂಡ್ ನ ಕೂಡ ಮೆಲ್ಟ್ ಮಾಡಿ ಲಾವಾ ರೀತಿ ಮಾಡುತ್ತೆ. ಇದರಿಂದ ಕೋರ್ ಕರ್ಗಿ ಕೆಳಗಿರೋ ಕಾಂಕ್ರೀಟ್ ಕೂಡ ಕರ್ಗಿ ಭೂಮಿಗೆ ಸೇರಿ ಗ್ರೌಂಡ್ ವಾಟರ್ ಮಲಿನಗೊಳ್ಳೋ ಸಾಧ್ಯತೆ ಇದೆ. ಆದರೆ ಕೋರ್ ಕೆಳಗಿರೋ ಕಾಂಕ್ರೀಟ್ ಕರ್ಗೋಕೆ ಹೆಚ್ಚು ಕಡಿಮೆ ಅಂದ್ರೂ 1 ತಿಂಗಳು ಬೇಕು. ಅಲ್ಲಿವರೆಗೂ ಏನಾದ್ರೂ ಮಾಡಿದ್ರೆ ಆಯ್ತು ಅಂತ ವ್ಯಾಲರಿ ಪ್ಲಾನ್ ಮಾಡ್ಕೊಂಡಿದ್ರು. ಆದ್ರೆ ಇದಕ್ಕಿದ್ದಂಗೆ ದೊಡ್ಡ ಸಮಸ್ಯೆ ಕಂಡಿಡ್ದ ಉಲಾನಾ ಅನ್ನೋ ನ್ಯೂಕ್ಲಿಯರ್ ಫಿಸಿಸಿಸ್ಟ್ ರಿಯಾಕ್ಟರ್ ನ ಕೆಳಗೆ ಕಾಂಕ್ರೀಟ್ ಕರ್ಗೋಕ್ಕೂ ಮುಂಚೆನೆ ದೊಡ್ಡ ವಾಟರ್ ಟ್ಯಾಂಕ್ಸ್ ಇದೆ, ಈ ಟ್ಯಾಂಕ್ಸ್ ಖಾಲಿ ಇದೆ ಅಂತ ವ್ಯಾಲರಿ ಅನ್ಕೊಂಡಿದ್ರು. ಆದ್ರೆ ಕೋರ್ ಬ್ಲಾಸ್ಟ್ ಆದಾಗ ಬೇರೆ ನೀರಿನ ಪೈಪ್ ಹೊಡೆದೋಗಿ ನೀರು ಎಲ್ಲ ಬೇಸ್ಮೆಂಟ್ ಗೆ ಸೇರಿದೆ. ಅಷ್ಟೇ ಅಲ್ಲ, ಫೈರ್ ಫೈಟರ್ಸ್ ಕೂಡ ಬೆಂಕಿಯನ್ನ ಹಾರಿಸೋಕೆ ಅಂತ ಈಗ್ಲೂ ಕೂಡ ಬಿಲ್ಡಿಂಗ್ ಒಳಗೆ ನೀರು ಪಂಪ್ ಮಾಡ್ತಾನೆ ಇರ್ತಾರೆ. ಹಾಗಾಗಿ ಭಯಂಕರ ಬಿಸಿ ಇರೋ ಲಾವಾ ನೀರಿನ ಟ್ಯಾಂಕ್ ಗೆ ಹೋಗ್ತಿದ್ದಂಗೆ ನೀರು ಇನ್ಸ್ಟಂಟ್ ಆಗಿ ಸ್ಟೀಮ್ ಆಗುತ್ತೆ. ಈ ಸ್ಟೀಮ್ ಪ್ರೆಷರ್ ಇಂದ ದೊಡ್ಡ ಸ್ಫೋಟ ಆಗುತ್ತೆ. ಈ ಸ್ಫೋಟದಿಂದ ಚರ್ನೋಬೆಲ್ ಅಲ್ಲಿ ಸುರಕ್ಷಿತವಾಗಿರೋ ಇನ್ನ 3 ರಿಯಾಕ್ಟರ್ ಕೂಡ ನಾಶ ಆಗಿ ಚರ್ನೋಬೆಲ್ ನ ಸುತ್ತಮುತ್ತ 200 ಕಿಲೋಮೀಟರ್ ರೇಡಿಯಸ್ ಅಷ್ಟು ಜಾಗ, ಯುಕ್ರೇನ್, ಬೆಲಾರೂಸ್ ಎಲ್ಲ ಕೂಡ ಸಂಪೂರ್ಣವಾಗಿ ನಾಶ ಆಗುತ್ತೆ. ಇನ್ನ 100 ವರ್ಷ ಯಾರು ಕೂಡ ಬದುಕೋಕಾಗಲ್ಲ ಅಂತ ರೇಡಿಯೇಷನ್ ತುಂಬಿರೋ ವಾತಾವರಣ ಇರುತ್ತೆ. ಈ ರೀತಿ ಆಗ್ಬಾರ್ದು ಅಂದ್ರೆ ಲಾವಾ ಕರ್ಗಿ ವಾಟರ್ ಟ್ಯಾಂಕ್ ಹತ್ರ ಬರೋ ಅಷ್ಟರಲ್ಲಿ ನೀರು ಹೊರಗೆ ಪಂಪ್ ಮಾಡಬೇಕು. ಆದ್ರೆ ಬೇಸ್ಮೆಂಟ್ ಅಲ್ಲಿ ವಾಟರ್ ಟ್ಯಾಂಕ್ ಇರೋ ಜಾಗಕ್ಕೆ ಹೋಗ್ಬೇಕು ಅಂದ್ರೆ ಮೊದಲು ಒಂದು ಗೇಟ್ ಓಪನ್ ಮಾಡಬೇಕು. ಹಾಗಾಗಿ 3 ಜನ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅಲ್ಲಿ ಕೆಲಸ ಮಾಡೋರು ಈ ಸೂಸೈಡ್ ಮಿಷನ್ ಗೆ ಹೊರಡ್ತಾರೆ. ಬೇಸ್ಮೆಂಟ್ ನ ನೀರಲ್ಲಿ ತುಂಬಾನೇ ರೇಡಿಯೋ ಆಕ್ಟಿವ್ ಪಾರ್ಟಿಕಲ್ಸ್ ಮಿಕ್ಸ್ ಆಗಿರುತ್ತೆ. ಪ್ರಾಣಕ್ಕೆ ಅಪಾಯ ಇದೆ ಅಂತ ಗೊತ್ತಿದ್ರು ಲಕ್ಷಾಂತರ ಜನರನ್ನ ಕಾಪಾಡೋಕೆ ಈ ನಿರ್ಧಾರ ಮಾಡಿದರೆ 3 ಜನ ಪ್ಲಾಂಟ್ ಅಲ್ಲಿ ಕೆಲಸ ಮಾಡೋ ವರ್ಕರ್ಸ್. ಇವರು ಕೊನೆಗೂ ಬೇಸ್ಮೆಂಟ್ ಗೆ ಹೋಗಿ ವಾಟರ್ ಟ್ಯಾಂಕ್ ಇರೋ ಜಾಗಕ್ಕೆ ಹೊರಟಾಗ ಟಾರ್ಚ್ ಲೈಟ್ಸ್ ಎಲ್ಲ ಫ್ಲಿಕರ್ ಆಗಿ ಆಫ್ ಆಗ್ತಾ ಇತ್ತು. ಡೋಸಿಮೀಟರ್ ಅಲ್ಲೂ ತುಂಬಾನೇ ಜಾಸ್ತಿ ರೇಡಿಯೇಷನ್ ತೋರಿಸ್ತಾ ಇದೆ. ಈಗ ಮುಂದೆ ಏನಾಗುತ್ತೆ ಅಂತ ನೋಡೋಣ. ಸೊ 3 ಜನ ಬೇಸ್ಮೆಂಟ್ ಗೆ ಬರ್ತಿದ್ದಾರೆ. ರಿಯಾಕ್ಟರ್ ನ ಕೆಳಗಿರೋ ವಾಟರ್ ಟ್ಯಾಂಕ್ ಗೆ ನೀರು ಬಿಡೋಕೆ ಅಂತ ಒಂದು ಪೈಪ್ ಇದೆ. ಈ ಪೈಪ್ ನ ಫಾಲೋ ಮಾಡ್ಕೊಂಡು ಹೋಗ್ಬೇಕಾದ್ರೆ ರೇಡಿಯೇಷನ್ ಜಾಸ್ತಿ ಆಗ್ತಿದೆ. ಹಾಗಾಗಿ ಟಾರ್ಚ್ ಪದೇ ಆಫ್ ಆಗ್ತಿದ್ರು. ಅಡ್ಜಸ್ಟ್ ಮಾಡ್ಕೊಂಡು ಕೊನೆಗೂ ವ್ಯಾಲ್ವ್ ಹತ್ರ ಬಂದ್ರು. ಈ ವ್ಯಾಲ್ವ್ ನ ತಿರುಗಿಸಿದಾಗ ಗೇಟ್ ಓಪನ್ ಆಗುತ್ತೆ. 3 ಜನ ಖುಷಿಯಾಗಿ ಹೊರಗೆ ಬಂದ್ರು. ಇವರು ತಮ್ಮ ಕೆಲಸ ಮುಗಿಸಿ ಸೇಫ್ ಆಗಿ ಬಂದಿದ್ದನ್ನ ನೋಡಿ ಬಾರಿಸ್ ಮತ್ತೆ ವ್ಯಾಲರಿಗೂ ತುಂಬಾನೇ ಖುಷಿ ಆಗಿದೆ. ಈಗ ಇವ್ರಿಗೆ ರೇಡಿಯೇಷನ್ ಇಂದ ಮುಂದೆ ಯಾವುದೇ ರೀತಿ ಅಪಾಯ ಆಗದೆ ಇದ್ರೆ ಸಾಕು. ನೆಕ್ಸ್ಟಿನಲ್ಲಿ ಲುಡ್ಮಿಲಾ ವಸಿಲಿನ ಭೇಟಿ ಆಗೋಕೆ ಮಾಸ್ಕೋದ ಹಾಸ್ಪಿಟಲ್ ಗೆ ಬಂದಿದ್ದಾಳೆ. ಆದ್ರೆ ಚರ್ನೋಬೆಲ್ ಇಂದ ಬಂದಿರೋ ಪೇಷಂಟ್ ಅಂತಿದ್ದಂಗೆ ಭೇಟಿ ಆಗೋಕೆ ಪರ್ಮಿಷನ್ ಕೊಡ್ತಿಲ್ಲ. ಅದಕ್ಕೆ ಲುಡ್ಮಿಲಾ ರಿಸೆಪ್ಷನಿಸ್ಟ್ ಗೆ ಸ್ವಲ್ಪ ಹಣವನ್ನ ಕೊಟ್ಟು ವಸಿಲಿನ ಭೇಟಿ ಆಗೋಕೆ ಪಾಸ್ ಇಸ್ಕೊಂಡು ಬರ್ತಾಳೆ. ಒಬ್ರು ಡಾಕ್ಟರ್ ಗೆ ವಸಿಲಿ ಎಲ್ಲಿದ್ದಾನೆ ಅಂತ ಕೇಳಿದಾಗ ಇವರು ಪಾಸ್ ಇದ್ರೂ ಕೂಡ ಹೋಗೋಕೆ ಬಿಡ್ತಿಲ್ಲ. ಇವರಿಗೂ ಲುಡ್ಮಿಲಾ ದುಡ್ಡು ಕೊಡೋಕೆ ನೋಡಿದಾಗ ಇವರು ಒಳ್ಳೆ ಡಾಕ್ಟರ್, ಹಣ ಎಲ್ಲ ಇಸ್ಕೊಳಲ್ಲ. ಆಯ್ತು ಹೋಗು, ರೂಮ್ ನಂಬರ್ 15ರಲ್ಲಿ ಇದ್ದಾನೆ, ಆದ್ರೆ ಹತ್ರ ಹೋಗ್ಬೇಡ, ದೂರದಿಂದನೇ ಮಾತಾಡ್ಸು. ಆಮೇಲೆ ಪ್ರೆಗ್ನೆಂಟ್ ಇಲ್ಲ ತಾನೆ ಅಂತ ಕೇಳಿದಾಗ ಇಲ್ಲ ಅಂತ ಸುಳ್ಳು ಹೇಳಿ ಹೋಗ್ತಾಳೆ. ಯಾಕಂದ್ರೆ ಇವಳು ಮೊದಲನೇ ಎಪಿಸೋಡ್ ಅಲ್ಲೇ ವಾಂತಿ ಮಾಡ್ಕೊಂಡಾಗ ನಮಗೆ ಇವಳು ಪ್ರೆಗ್ನೆಂಟ್ ಇದ್ದಾಳೆ ಅನ್ನೋದು ಗೊತ್ತಾಗಿತ್ತು. ಲುಡ್ಮಿಲಾ ರೂಮ್ ನಂಬರ್ 15ಕ್ಕೆ ಬಂದಾಗ ವಸಿಲಿ ಬೇರೆ ಪೇಷಂಟ್ ಗಳ ಜೊತೆ ಆರಾಮಾಗಿ ಕೂತಿರೋದನ್ನ ನೋಡಿ ಇವಳಿಗೆ ತುಂಬಾನೇ ಖುಷಿ ಆಗುತ್ತೆ. ಹೇಗೋ ಹುಷಾರಾಗ್ತಿದ್ದಾನೆ ಅಂತ. ಹುಷಾರಾಗ್ತಿಲ್ಲ ಸ್ನೇಹಿತರೆ, ಹುಷಾರಾಗಿರೋ ಹಾಗೆ ಕಾಣ್ತಿದ್ದಾನೆ ಅಷ್ಟೇ. ಯಾಕೆ ಅಂತ ಮುಂದೆ ನೋಡೋಣ. ಚರ್ನೋಬೆಲ್ ಹತ್ರ ಮಿಲಿಟರಿ ಕರ್ನಲ್ ಜನರಲ್ ಪಿಕಾಲವ್ ಹೆಲಿಕಾಪ್ಟರ್ ಅಲ್ಲಿ ಕೋರ್ ಮೇಲೆ ಹೋಗಿ ರೇಡಿಯೇಷನ್ ಎಷ್ಟಿದೆ ಅಂತ ಡಾಟಾ ಕಲೆಕ್ಟ್ ಮಾಡ್ಕೊಂಡು ಬಂದಾಗ ಮೊದಲೇ ಇಲ್ಲಿ ವ್ಯಾಲರಿ ಮತ್ತೆ ಬಾರಿಸ್ ಜಗಳ ಆಡ್ತಿದ್ದಾರೆ. ಯಾಕಂದ್ರೆ ಸೋವಿಯತ್ ಯೂನಿಯನ್ ಅವರು ಚರ್ನೋಬೆಲ್ ನ ಸುತ್ತ 30 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಇರೋರ್ನ ಮಾತ್ರ ಬೇರೆ ಕಡೆ ಶಿಫ್ಟ್ ಮಾಡಿದ್ದಾರೆ. 30 ಅಲ್ಲ 200 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಇರೋ ಎಲ್ಲರನ್ನ ಬೇರೆ ಕಡೆ ಕಳಿಸಬೇಕು ಅಂತಿದ್ದಾರೆ ವ್ಯಾಲರಿ. ಆದ್ರೆ ಬಾರಿಸ್ ನಾನು ಹೇಳಿದ್ರು ಸೋವಿಯತ್ ಯೂನಿಯನ್ ಅವರು ಕೇಳ್ಬಿಡ್ತಾರ ಅಂತ ಹೇಳ್ತಿದ್ದಾರೆ. ಸೊ ಈಗ ಮೆಲ್ಟ್ ಆಗಿರೋ ಸ್ಯಾಂಡ್ ಅಂದ್ರೆ ಲಾವಾ ರೀತಿ ಮೆಲ್ಟ್ ಆಗಿ ಭೂಮಿಗೆ ಹೋಗೋ ಅಷ್ಟರಲ್ಲಿ ಏನಾದ್ರೂ ಮಾಡ್ಬೇಕಲ್ಲ. ಅದಕ್ಕೆ ವಸಿಲಿ ಒಂದು ಪ್ಲಾನ್ ಮಾಡಿದ್ದಾರೆ. ಈ ಪ್ಲಾನ್ ಜಾರಿಗೆ ತರೋಕೆ ಮೊದಲು ಬಾರಿಸ್ ಕಮ್ಯುನಿಸ್ಟ್ ಪಾರ್ಟಿ ಲೀಡರ್ ಮಿಖೇಲ್ ಗಾರ್ಬಚೆವ್ ಗೆ ಕಾಲ್ ಮಾಡಿ 3 ಜನ ವರ್ಕರ್ಸ್ ಹೋಗಿ ಟ್ಯಾಂಕ್ ನ ಗೇಟ್ ಓಪನ್ ಮಾಡಿ ಬಂದಿದ್ದಾರೆ. ಟ್ಯಾಂಕ್ ಅಲ್ಲಿ ಇರೋ ನೀರನ್ನ ಹೊರಗೆ ಪಂಪ್ ಮಾಡಿ ತೆಗಿತಾ ಇದೀವಿ.
ಕೋರಲ್ಲಿ ಇರೋ ಬೆಂಕಿ ಕಡಿಮೆ ಆಗ್ತಿದೆ, ಆದರೆ ಕೋರ್ ತುಂಬಾನೇ ಬಿಸಿ ಇರೋದ್ರಿಂದ ಸ್ಯಾಂಡ್ ಮೆಲ್ಟ್ ಆಗಿ ಭೂಮಿ ಒಳಗೆ ಹೋಗಿ ಗ್ರೌಂಡ್ ವಾಟರ್ಗೆ ಸೇರ್ತು ಅಂದ್ರೆ ಆ ನೀರು ಪ್ರಿಪ್ಯಾತ್ ನದಿಗೆ ಹೋಗುತ್ತೆ. ಇದರಿಂದ ಆ ನದಿಯನ್ನ ನಂಬ್ಕೊಂಡಿರೋ 5 ಕೋಟಿ ಜನರಲ್ಲಿ ತುಂಬಾನೇ ಜನ ಪ್ರಾಣ ಕಳ್ಕೊಂತಾರೆ, ಇಲ್ಲ ಕಾಯಿಲೆಗೆ ತುತ್ತಾಗ್ತಾರೆ. ಹಾಗಾಗಿ ವ್ಯಾಲರಿಯ ಪ್ಲಾನ್ ಏನಂದ್ರೆ ರಿಯಾಕ್ಟರ್ ಕೆಳಗೆ ದೊಡ್ಡ ಸುರಂಗ ಆಗುದು, ಅಲ್ಲಿಗೆ ತುಂಬಾನೇ ಕೂಲ್ ಆಗಿರೋ ಲಿಕ್ವಿಡ್ ನೈಟ್ರೋಜನ್ ಹಾಕಿ ಭೂಮಿನ ಫ್ರೀಸ್ ಮಾಡೋದು. ಆಗ ಲಿಕ್ವಿಡ್ ನೈಟ್ರೋಜನ್ ಹತ್ರ ಲಾವಾ ಬಂದಾಗ ಅದು ಕೂಡ ಕೂಲ್ ಆಗಿ ಅಲ್ಲೇ ನಿಂತ್ಕೊಳ್ಳುತ್ತೆ, ಭೂಮಿಗೆ ಹೋಗಲ್ಲ. ಆದರೆ ಕೆಲಸಕ್ಕೆ ಇಡೀ ಸೋವಿಯತ್ ಯೂನಿಯನ್ ಅಲ್ಲಿ ಇರೋ ಎಲ್ಲಾ ಲಿಕ್ವಿಡ್ ನೈಟ್ರೋಜನ್ ಬೇಕಾಗುತ್ತೆ ಅಂದಾಗ ಮಿಕೆಲ್ ಗಾರ್ಬಚೇವ್ ಆಯ್ತು ಏನ್ ಬೇಕೋ ಅದೆಲ್ಲ ನಿಮಗೆ ಸಿಗುತ್ತೆ, ಏನಾದ್ರೂ ಮಾಡಿ ಈ ಚೆರ್ನೋಬಿಲ್ ಸಮಸ್ಯೆ ಸರಿ ಮಾಡ್ರಪ್ಪ ಸಾಕು ಅಂತ ಹೇಳಿ ಫೋನ್ ಇಡ್ತಾರೆ. ಇದಾದ ನಂತರ ಬಾರಿಸ್ ಮತ್ತೆ ವ್ಯಾಲರಿ ಹೊರಗೆ ವಾಕ್ ಮಾಡ್ತಾ ಹಾಗೆ ಮಾತಾಡ್ಬೇಕಾದ್ರೆ ಬಾರಿಸ್ 3 ಜನ ಬೇಸ್ಮೆಂಟ್ ಗೆ ಹೋಗಿದ್ದವ್ರಿಗೆ, ಫೈರ್ ಫೈಟರ್ಸ್ ಗೆ ಮತ್ತೆ ಈ ಚೆರ್ನೋಬಿಲ್ ಸುತ್ತ ಇರೋರ್ಗೆಲ್ಲ ರೇಡಿಯೇಷನ್ ಇಂದ ಏನಾಗುತ್ತೆ ಅಂತ ಕೇಳಿದಾಗ ವ್ಯಾಲರಿ ಹೇಳೋದನ್ನ ನಾನು ಸಿಂಪಲ್ ಆಗಿ ಹೇಳ್ತೀನಿ ಸ್ನೇಹಿತರೆ. ಅಕ್ಯೂಟ್ ರೇಡಿಯೇಷನ್ ಸಿಂಡ್ರೋಮ್ ಅಲ್ಲಿ 4 ಸ್ಟೇಜಸ್ ಇರುತ್ತೆ. ಮೊದಲನೇ ಸ್ಟೇಜ್ ಅಲ್ಲಿ ಏನಾಗುತ್ತೆ ಅಂದ್ರೆ ರೇಡಿಯೇಷನ್ ಎಕ್ಸ್ಪೋಜರ್ ನ ನಂತರ ತಲೆನೋವು, ವಾಂತಿ, ಸುಟ್ಟಿರೋ ರೀತಿ ಗಾಯಗಳು, ಅಂದ್ರೆ ಒಳಗಿಂದ ಸುಟ್ಟಿರೋ ಹಾಗೆ ಇದೆಲ್ಲ ಶುರು ಆಗುತ್ತೆ. ಸೆಕೆಂಡ್ ಸ್ಟೇಜ್ ಏನಂದ್ರೆ ಇದನ್ನ ವಾಕಿಂಗ್ ಘೋಸ್ಟ್ ಅಂತಾನೆ ಕರೀತಾರೆ, ಯಾಕಂದ್ರೆ ಬಾಡಿ ಒಳಗಿಂದ ನಾಶ ಆಗ್ತಿದ್ರು ಕೂಡ ಮೇಲ್ನೋಟಕ್ಕೆ ಪೇಷಂಟ್ ಹುಷಾರಾಗ್ತಿರೋ ಹಾಗೆ ಕಾಣಿಸ್ತಾರೆ, ತುಂಬಾನೇ ಆಕ್ಟಿವ್ ಆಗಿ ಇರ್ತಾರೆ, ಊಟ ಎಲ್ಲ ತಿನ್ನೋಕೆ ಶುರು ಮಾಡ್ತಾರೆ. ಆದ್ರೆ ಒಳಗೆ ಏನಾಗ್ತಿರುತ್ತೆ ಅಂದ್ರೆ ಬೋನ್ ಮ್ಯಾರೋ ಕೆಲಸ ಮಾಡಲ್ಲ. ಬೋನ್ ಮ್ಯಾರೋ ನಮ್ ದೇಹದಲ್ಲಿ ರಕ್ತವನ್ನ ತಯಾರಿಸೋ ಫ್ಯಾಕ್ಟರಿ ಇದ್ದಂಗೆ ರಕ್ತ ಪ್ರೊಡ್ಯೂಸ್ ಮಾಡುತ್ತೆ. ಇದು ತನ್ನ ಕೆಲಸ ನಿಲ್ಸೋದ್ರ ಜೊತೆಗೆ DNA ಕೂಡ ಡ್ಯಾಮೇಜ್ ಆಗೋದ್ರಿಂದ ನಮ್ಮ ದೇಹದಲ್ಲಿ ನಾಶವಾಗಿರೋ ಸೆಲ್ಸ್ ನ ಮತ್ತೆ ಕ್ರಿಯೇಟ್ ಮಾಡೋಕೆ ಆಗಲ್ಲ. ಇಷ್ಟೆಲ್ಲ ಆದ್ರೂ ಪೇಷಂಟ್ ಹೇಗೆ ಚೇತರಿಸ್ಕೊಳ್ತಾ ಇರೋ ಹಾಗೆ ಕಾಣಿಸ್ತಾನೆ ಅಂದ್ರೆ ದೇಹದಲ್ಲಿ ಉಳಿದಿರೋ ಅಲ್ಪ ಸ್ವಲ್ಪ ಆರೋಗ್ಯಕರವಾಗಿರೋ ಸೆಲ್ಸ್ ನ ಬಳಸ್ಕೊಂಡು ದೇಹ ಪೇಷಂಟ್ ನ ಕೆಲವು ಗಂಟೆಗಳ ಕಾಲ ಜೀವಂತವಾಗಿ ಇಡುತ್ತೆ. ಆ ಸೆಲ್ಸ್ ಕೂಡ ನಾಶ ಆದಾಗ 3ನೇ ಸ್ಟೇಜ್ ಶುರು. ಚರ್ಮ ಪೂರ್ತಿ ಕಪ್ಪುಗಾಗಿ ಕೊಳತೋಗಿರೋ ಹಾಗೆ ಕಾಣುತ್ತೆ, ಚರ್ಮ ಸುಳ್ಕೊಂಡ್ ಬರೋಕೆ ಶುರು ಆಗುತ್ತೆ. ಇಂಟರ್ನಲ್ ಬ್ಲೀಡಿಂಗ್ ಜೊತೆಗೆ ಇಮ್ಯೂನ್ ಸಿಸ್ಟಮ್ ಪೂರ್ತಿ ವೀಕ್ ಆಗಿ ಉಸಿರಾಡಿದ್ರೆ ಸಾಕು ಇನ್ಫೆಕ್ಷನ್ ಆಗುತ್ತೆ. ಇಂಥ ಸಿಚುವೇಶನ್ ಅಲ್ಲಿ ದೇಹದ ಒಳಗೆ ಆಗೋ ನೋವು ತಡ್ಕೊಳೋಕಾಗಲ್ಲ, ಒಂದೊಂದೇ ಇಂಟರ್ನಲ್ ಆರ್ಗನ್ಸ್ ಕೆಲಸ ಮಾಡೋದು ನಿಲ್ಸ್ತಾ ಹೋಗುತ್ತೆ. ಕೊನೆಗೆ ಫೈನಲ್ ಸ್ಟೇಜ್ ಸಾವು. ಇದನ್ನ ವ್ಯಾಲರಿ ಬಾರಿಸ್ಗೆ ಹೇಳಿದಾಗ ರೇಡಿಯೇಷನ್ ಜಾಸ್ತಿ ಇದ್ರೆ ಹೀಗೆಲ್ಲ ಆಗುತ್ತೆ, ಆದ್ರೆ ನಮ್ ಕತೆ ಏನು ಅಂದಾಗ ಇನ್ನೇನು ಈಗ ಅಲ್ಲ ಅಂದ್ರೂ ಕೆಲವು ವರ್ಷಗಳ ನಂತರ ಆದ್ರೂ ಕ್ಯಾನ್ಸರ್ ಬರುತ್ತೆ ಅಂತ ಹೇಳ್ತಾರೆ ವ್ಯಾಲರಿ. ಇದಷ್ಟೇ ಅಲ್ಲ, ಇವರು ವಾಕ್ ಮಾಡ್ತಾ ಮಾತಾಡ್ತಿರೋದಕ್ಕೆ ಕಾರಣ ಏನಂದ್ರೆ ಇಬ್ರು KGB ಏಜೆಂಟ್ಸ್ ಇವರ ಮೇಲೆ ಗಮನ ಇಟ್ಟಿದ್ದಾರೆ, ಯಾವುದೇ ರೀತಿ ಇನ್ಫಾರ್ಮೇಶನ್ ಇವರು ಲೀಕ್ ಮಾಡಬಾರ್ದು ಅಂತ. ಇವರು ಬೇರೆ ಯಾರು ಅಲ್ಲ ಸ್ನೇಹಿತರೆ, ಹಿಂದಿನ ಎಪಿಸೋಡ್ ಅಲ್ಲಿ ವ್ಯಾಲರಿ ಹೋಟೆಲ್ಗೆ ಬಂದಾಗ ರೇಡಿಯೇಷನ್ ಇದ್ರೆ ಕಷ್ಟ ಅಂತ ಉಲ್ಟಾ ಇಟ್ಟಿರೋ ಗ್ಲಾಸ್ಗೆ ಡ್ರಿಂಕ್ಸ್ ಹಾಕ್ಸ್ಕೊಂಡು ಕುಡಿದಾಗ ನಾವು ಭಯ ಪಡೋಂತದ್ದೇನು ಇಲ್ಲ ಅಲ್ವಾ ಅಂತ ಇಬ್ರು ಕೇಳ್ತಾರಲ್ಲ, ಅವರೇ ಈ KGB ಏಜೆಂಟ್ಸ್. ಹೇಗೋ ವ್ಯಾಲರಿ ಇಲ್ಲ ಅಂತ ಹೇಳಿದ್ರು, ಮಿಸ್ ಆಗಿ ಹೌದು ರೇಡಿಯೇಷನ್ ಇಂದ ಹಾಗಾಗುತ್ತೆ ಹೀಗಾಗುತ್ತೆ ಅಂದಿದ್ರೆ ಅರೆಸ್ಟ್ ಮಾಡ್ತಿದ್ರು. ವ್ಯಾಲರಿನ ಟೆಸ್ಟ್ ಮಾಡಿದರೆ ಈ ರೀತಿ ಪ್ರಶ್ನೆ ಕೇಳಿ. ಇನ್ನೊಂದ್ ಕಡೆ ಹಾಸ್ಪಿಟಲ್ ಅಲ್ಲಿ ಬೆಳಗ್ಗೆ ಚೆನ್ನಾಗಿ ಎದ್ದ ವಸೀಲಿ ರಾತ್ರಿ ಆಗೋಷ್ಟೊತ್ತಿಗೆ ಫುಲ್ ಕಿರ್ಚಾಡ್ತಿದ್ದಾನೆ. ದೇಹದ ಒಳಗಾಗ್ತಿರೋ ನೋವು ತಡ್ಕೊಳಕಾಗ್ದೆ ಜೋರಾಗಿ ಕಿರ್ಚಾಡೋದ್ರ ಜೊತೆಗೆ ಬಟ್ಟೆ ಎಲ್ಲ ಹರ್ಕೊಂತಾ ಇದ್ದಾನೆ. ಏನಾಯ್ತು ಅಂತ ಇನ್ನು ಇಲ್ಲೇರೋ ಲುಡ್ಮಿಲಾ ನೋಡೋಕೆ ಬಂದಾಗ ಡಾಕ್ಟರ್ ಹೊರಗೆ ಹೋಗು ಟ್ರೀಟ್ಮೆಂಟ್ ಕೊಡ್ಬೇಕು ಅಂತ ಹೇಳಿ ಕಳಿಸ್ತಾರೆ. ಆದ್ರೆ ವ್ಯಾಲರಿ ಹೇಳ್ದಂಗೆ 2ನೇ ಸ್ಟೇಜ್ ಅಲ್ಲಿ ಇದ್ದಾಗ ವಸೀಲಿ ಹುಷಾರಾಗ್ತಿರೋ ಹಾಗೆ ಕಾಣಿಸ್ತಿದ್ದ. ಆದ್ರೆ ಈಗ 3ನೇ ಸ್ಟೇಜ್ ಶುರು ಆಗಿದೆ. ಹೋಟೆಲ್ ಅಲ್ಲಿ ಉಲಾನ ಇನ್ನು ರಿಯಾಕ್ಟರ್ ಕೋರ್ ಸ್ಫೋಟಗೊಳ್ಳೋಕೆ ಹೇಗೆ ಸಾಧ್ಯ ಅಂತ ಎಲ್ಲಾ ಆಂಗಲ್ ಅಲ್ಲೂ ಯೋಚನೆ ಮಾಡ್ತಿದ್ರು, ಏನಕ್ಕೆ ಬ್ಲಾಸ್ಟ್ ಆಗಿರ್ಬೋದು ಅನ್ನೋದು ಗೊತ್ತಾಗ್ತಿಲ್ಲ. ಅದಕ್ಕೆ ವ್ಯಾಲರಿ ಮಾಸ್ಕೋ ಅಲ್ಲಿ ಇರೋ ಹಾಸ್ಪಿಟಲ್ ನಂಬರ್ 6 ಅಲ್ಲಿ ಡಿಯಾಟ್ಲಾವ್, ಅಕಿಮಾವ್ ಮತ್ತೆ ಟಾಪ್ಟನವ್ ಎಲ್ಲರೂ ಇದ್ದಾರೆ. ಅವರ ಹತ್ರ ಹೋಗಿ ಬ್ಲಾಸ್ಟ್ ಆಗೋಕ್ಕೂ ಮುಂಚೆ ಏನೆಲ್ಲ ಆಯ್ತು ಅಂತ ನೀನು ತಿಳ್ಕೊ, ಅವರು ಬದುಕಿದ್ದಾಗ್ಲೇ ಈ ವಿಷಯ ತಿಳ್ಕೊಳ್ಳೋದು ಮುಖ್ಯ. ಏನಕ್ಕೆ ರಿಯಾಕ್ಟರ್ ಕೋರ್ ಬ್ಲಾಸ್ಟ್ ಆಯ್ತು ಅಂತ ಗೊತ್ತಾಗ್ಲಿಲ್ಲ ಅಂದ್ರೆ ಮತ್ತೆ ಇದೇ ರೀತಿ ದುರ್ಘಟನೆ ಆಗೋ ಸಾಧ್ಯತೆ ಇದೆ ಅಂತಾರೆ. ಅದಕ್ಕೆ ಉಲಾನ ಮಾಸ್ಕೋಗೆ ಹೊರಡ್ತಾರೆ. ನೆಕ್ಸ್ಟ್ ನಲ್ಲಿ ಈಗ ರಿಯಾಕ್ಟರ್ ಕೆಳಗೆ ಲಿಕ್ವಿಡ್ ನೈಟ್ರೋಜನ್ ತುಂಬೋಕೆ ಸುರಂಗ ಆಗ್ಯವ್ರು ಬೇಕಲ್ಲ, ಈ ಕೆಲಸಕ್ಕೆ ಕೋಲ್ ಮೈನ್ಸ್ ಅಲ್ಲಿ ಕೆಲಸ ಮಾಡೋರ್ನ ಕರ್ಕೊಂಡ್ ಬರೋಕೆ ಕೋಲ್ ಇಂಡಸ್ಟ್ರೀಸ್ ನ ಮಿನಿಸ್ಟರ್ ಬರ್ತಾರೆ. ಇಲ್ಲಿ ಕೆಲಸ ಮಾಡೋ ವರ್ಕರ್ಸ್ ನ ಒಂದು ಟೀಮ್ ಇದೆ. ಈ ಟೀಮ್ ಲೀಡರ್ ನ ಹೆಸರು ಗ್ಲುಕೋವ್. ಇವರ ಒಗ್ಗಟ್ಟು ಯಾವ ರೀತಿ ಇದೆ ಅಂದ್ರೆ ಬೇರೆ ಎಲ್ಲರೂ ಗವರ್ಮೆಂಟ್ ಗೆ ಹೆದರುತ್ತಾರೆ, ಆದ್ರೆ ಇವರು ಸೋವಿಯತ್ ಯೂನಿಯನ್ ಗೆ ಅಥವಾ ಕಮ್ಯುನಿಸ್ಟ್ ಪಾರ್ಟಿ ಅವ್ರಿಗೆ ಹೆದರೋದಿಲ್ಲ. ಬೇರೆಯವ್ರಿಗೆಲ್ಲ ಹೆದರಿಸಿ ಕೆಲಸಕ್ಕೆ ಕರ್ಕೊಂಡ್ ಬಂದಂಗೆ ಇವರನ್ನ ಕರ್ಕೊಂಡ್ ಬರೋಕ್ ಆಗಲ್ಲ. ಒಬ್ಬನಿಗೆ ಶೂಟ್ ಮಾಡ್ತೀವಿ ಅಂದ್ರೆ ಎಲ್ಲರೂ ಬಂದು ಮುಂದೆ ನಿಂತ್ಕೊಂತಾರೆ. ಇವ್ರಿಗೆ ಶೂಟ್ ಮಾಡೋ ಧೈರ್ಯ ಕೂಡ ಯಾರಿಗೂ ಇಲ್ಲ, ಯಾಕಂದ್ರೆ ಕೋಲ್ ಮೈನ್ಸ್ ಅಲ್ಲಿ ಮಾಡಬೇಕಾಗಿರೋ ಕಷ್ಟಕರವಾದ ಕೆಲಸವನ್ನ ಇವ್ರು ಬಿಟ್ರೆ ಯಾರ ಕೈಯಲ್ಲೂ ಮಾಡೋಕೆ ಸಾಧ್ಯ ಇಲ್ಲ. ಚೆರ್ನೋಬಿಲ್ ಅಲ್ಲಿ ಏನಾಗ್ತಿದೆ, ಏನ್ ಕೆಲಸ ಮಾಡ್ಬೇಕು ಅಂತ ಹೇಳಿದಾಗ ಜನರ ಪ್ರಾಣ ಉಳಿಸೋ ಕೆಲಸ ಆದ್ರೆ ಮಾಡೋಣ ಬಿಡಿ ಅಂತ ಎಲ್ಲರೂ ಹೊರಡ್ತಾರೆ. ಹೋಗ್ಬೇಕಾದ್ರೆ ಮಿನಿಸ್ಟರ್ ನ ಬಟ್ಟೆಗೆ ಕಪ್ಪು ಮಸಿ ಬಳಿದು ಹೋಗ್ತಿದ್ದಾರೆ. ಈಗ ಕೋಲ್ ಮಿನಿಸ್ಟರ್ ತರ ಕಾಣ್ತಿದ್ಯಾ ಅಂತ ಕೂಡ ಹೇಳ್ತಾರೆ. ಎಷ್ಟು ಧೈರ್ಯ ನೋಡಿ ಇವ್ರಿಗೆ. ಇನ್ನೊಂದ್ ಕಡೆ ಹಾಸ್ಪಿಟಲ್ ಅಲ್ಲಿ ವಸೀಲಿಯ ದೇಹದ ಚರ್ಮ ಎಲ್ಲ ಪೂರ್ತಿ ಕಪ್ಪುಗಾಗೋಗಿದೆ. ಲುಡ್ಮಿಲಾಗೆ ಡಾಕ್ಟರ್ ವಸೀಲಿನ ಟಚ್ ಮಾಡಬೇಡ ಅಂತ ಹೇಳಿದ್ರು ಕೂಡ ಡಾಕ್ಟರ್ಸೇ ಟಚ್ ಮಾಡ್ತಾ ಇದ್ದಾರೆ. ಇನ್ನ ನಾನ್ ಮುಟ್ಟಿದ್ರೆ ಏನಾಗುತ್ತೆ ಅಂತ ಮುಟ್ಟೋದ್ರ ಜೊತೆಗೆ ಕೈಗೆ ಮುತ್ ಕೊಡ್ತಾ ಇದ್ದಾಳೆ. ಇದೇ ಸಮಯಕ್ಕೆ ಉಲಾನ ಕೂಡ ಪರ್ಮಿಷನ್ ತಗೊಂಡು ಹಾಸ್ಪಿಟಲ್ಗೆ ಬಂದಿದ್ದಾರೆ.
ಮೊದಲು ಡಿಯಾಟ್ಲವ್ನ ಹತ್ರನೇ ಬರೋದು. ಇವನು ಜಾಸ್ತಿ ರೇಡಿಯೇಷನ್ ಇರೋ ಜಾಗಕ್ಕೆ ಎಲ್ಲೂ ಹೋಗಿರ್ಲಿಲ್ವಲ್ಲ, ಹಾಗಾಗಿ ವಸೀಲಿ ತರ ಏನೂ ಆಗಿಲ್ಲ, ಸ್ವಲ್ಪನೇ ರಿಕವರ್ ಕೂಡ ಆಗ್ತಿದ್ದಾನೆ. ಇವನ ಹಠ ಮೊದ್ಲೇ ನೋಡಿದೀವಿ. ಉಲಾನಾ ನಿಮ್ ಹತ್ರ ಮಾತಾಡ್ಬೇಕಾಗಿತ್ತು ಅಂದ್ರು ಮಾತಾಡ್ತಿಲ್ಲ. ಇವನಿಗೆ ಇಷ್ಟ ಆಗಿರೋ ಊಟ ಮೊದ್ಲು ತಗೊಂಡ್ ಬರ್ಬೇಕಂತೆ, ಅದಕ್ಕೆ ಇವನಿಲ್ಲ ಅಂದ್ರೆ ಬೇರೆಯವ್ರು ಇದಾರಲ್ಲ ಅಂತ ಹೊರಡ್ತಾಳೆ ಉಲಾನಾ. ಚರ್ನೋಬೆಲ್ಗೆ ಮೈನಿಂಗ್ ಮಾಡೋ ಮೈನರ್ಸ್ ಎಲ್ಲ ಬಂದಿದ್ದಾರೆ. ಸುರಂಗ ಅಗ್ಯೋಕ್ಕೂ ಮುಂಚೆ ಇವರ ಲೀಡರ್ ಗ್ಲುಕೋವ್ ಕೆಲಸ ಹೇಗ್ ಮಾಡ್ಬೇಕು ಅಂತ ಮೊದಲು ತಿಳ್ಕೊಳ್ಳೋಕೆ ವ್ಯಾಲರಿ ಮತ್ತೆ ಬಾರಿಸ್ ಹತ್ರ ಬರ್ತಾನೆ. ವ್ಯಾಲರಿ ಕೈಯಲ್ಲಿ ಗ್ಲುಕೋವ್ಗೆ ಸುಳ್ಳು ಹೇಳೋಕ್ಕಾಗಲ್ಲ, ಅದಕ್ಕೆ ರೇಡಿಯೋ ಆಕ್ಟಿವ್ ಲಾವಾ ಕರ್ಗಿ ಕೆಳಗೆ ಬರ್ತಾ ಇದೆ. ರೇಡಿಯೇಷನ್ ತುಂಬಾನೇ ಜಾಸ್ತಿ ಇರುತ್ತೆ, ಅದಕ್ಕೆ 12 ಮೀಟರ್ ಆಳಕ್ಕೆ ಸುರಂಗ ಆಗಿದ್ದು ಮುಂದೆ ಹೋದ್ರೆ ಒಳ್ಳೇದು. ರೇಡಿಯೇಷನ್ ಸ್ವಲ್ಪ ಕಡಿಮೆ ಇರುತ್ತೆ. ಕರೆಕ್ಟ್ ಆಗಿ ರಿಯಾಕ್ಟರ್ ಕೆಳಗೆ ಹೋಗಿ ಲಿಕ್ವಿಡ್ ನೈಟ್ರೋಜನ್ ತುಂಬೋಕೆ ಜಾಗ ಮಾಡ್ಬೇಕು. ಈ ಕೆಲಸ 6 ವಾರದ ಒಳಗೆ ಮಾಡ್ಲಿಲ್ಲ ಅಂದ್ರೆ ರಿಯಾಕ್ಟರ್ ಕೆಳಗಿರೋ ಕಾಂಕ್ರೀಟ್ ಕೂಡ ಕರ್ಗಿ ನೀವು ಇರೋ ಸುರಂಗದ ಒಳಗೆ ಲಾವಾ ಬರುತ್ತೆ ಅಂತ ಹೇಳಿದಾಗ, ಹಾಗಾದ್ರೆ ಸಮಯ ಕಡಿಮೆ ಇದೆ, 12 ಮೀಟರ್ ಆಳ ಗುಂಡಿ ತೆಗೆದು ಅಲ್ಲಿಂದ ಸುರಂಗ ಮಾಡೋಕೆ ಆಗಲ್ಲ, 6 ಮೀಟರ್ ಆಳಕ್ಕೆ ಹೋಗ್ತೀವಿ ಸಾಕು. ಮತ್ತೆ ನಾವು 100 ಜನ ಇದೀವಿ, ಈ ಕೆಲಸಕ್ಕೆ 400 ಜನ ಬೇಕಾಗುತ್ತೆ, ಗ್ಯಾಪ್ ಕೊಡ್ದಂಗೆ ಸುರಂಗ ಆಗಿತೀವಿ, ಈಗ್ಲೇ ಕೆಲಸ ಶುರು ಮಾಡ್ತೀವಿ ಅಂತ ಹೇಳಿ ಹೊಡ್ತಾನೆ ಗ್ಲುಕೋವ್. ಇವರು ಕೆಲಸ ಶುರು ಮಾಡ್ತಾರೆ. ಮೇ 6, 1986ಕ್ಕೆ ಬರ್ತೀವಿ. ಚರ್ನೋಬೆಲ್ ಅಲ್ಲಿ ಸ್ಫೋಟ ಆಗಿ 9 ದಿನದ ನಂತರ ಕೋರ್ ಇನ್ನೂ ಸಣ್ಣದಾಗಿ ಉರಿತಾನೆ ಇದೆ. ಗ್ಲುಕೋವ್ ಮತ್ತೆ ಅವನ ಕಡೆಯವರೆಲ್ಲ ಆಗ್ಲೇ ದೊಡ್ಡ ಸುರಂಗವನ್ನಾಗಿದ್ದು ಇನ್ನು ಮುಂದೆ ಹೋಗ್ತಿರ್ಬೇಕಾದ್ರೆ ಜಾಸ್ತಿ ಮುಂದೆ ಹೋದಷ್ಟು ಟೆಂಪರೇಚರ್ ಕೂಡ ಜಾಸ್ತಿ ಆಗ್ತಿದೆ. ಈಗ 50 ಡಿಗ್ರಿ ಸೆಲ್ಸಿಯಸ್ ಅಷ್ಟು ತಾಪಮಾನ ಇದೆ. ಇಂಥ ವಾತಾವರಣದಲ್ಲಿ ಉಸಿರಾಡೋಕು ಕಷ್ಟ ಆಗ್ತಿದೆ. ಹಾಗಾಗಿ ಗ್ಲುಕೋವ್ ಪಿಕಾಲೋವ್ ಹತ್ರ ಬಂದು ಸಮಸ್ಯೆ ಏನು ಅಂತ ಹೇಳಿ ಫ್ಯಾನ್ ಕೊಡಿ ಅಂತ ಕೇಳಿದಾಗ, ಫ್ಯಾನ್ ಇಂದ ಧೂಳು ಜಾಸ್ತಿ ಆಗುತ್ತೆ, ಈ ಧೂಳಲ್ಲಿ ಕೆಲಸ ಮಾಡಿದ್ರೆ ನಿಮಗೆ ಸೇಫ್ ಅಲ್ಲ, ನಿಮ್ಮ ಸುರಕ್ಷತೆಗೆ ಫ್ಯಾನ್ ಕೊಡೋಕಾಗಲ್ಲ ಅಂತಾರೆ ಪಿಕಾಲೋವ್. ಇವತ್ ರಾತ್ರಿ ಬಾರಿಸ್ ವ್ಯಾಲರಿಗೆ ಒಂದು ಗುಡ್ ನ್ಯೂಸ್ ಹೇಳ್ತಾರೆ. ಕೋರ್ಗೆ ಹತ್ಕೊಂಡಿದ್ದ ಬೆಂಕಿ ಪೂರ್ತಿ ಹಾರಿದೆ, ಅರ್ಧ ತಲೆನೋವು ಕಡಿಮೆ ಆಯ್ತು ಅಂತ. ಆದ್ರೆ ವ್ಯಾಲರಿ ಇನ್ನು ರಿಯಾಕ್ಟರ್ ಕೋರ್ ಹೇಗೆ ಸ್ಫೋಟಗೊಳ್ಳೋಕೆ ಸಾಧ್ಯ ಅಂತಾನೆ ತಲೆ ಕೆಡಿಸ್ಕೊಂಡಿದ್ದಾರೆ. ಇದೇ ಸಮಯಕ್ಕೆ ಒಬ್ಬ ಸೋಲ್ಜರ್ ಬಂದು ಈ ದೃಶ್ಯವನ್ನ ನೀವು ಕಣ್ಮುಚ್ಕೊಂಡು ನೋಡ್ಬೇಕು ಬನ್ನಿ ಅಂತ ಸುರಂಗದ ಹತ್ರ ಕರ್ಕೊಂಡ್ ಬಂದಾಗ ಎಲ್ಲಾ ವರ್ಕರ್ಸ್ ಬೆತ್ತಲೆ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಗ್ಲುಕೋವ್ ಹೇಳ್ತಾನೆ, ನೀವು ಫ್ಯಾನ್ ಕೊಡ್ಲಿಲ್ಲ, ಸೆಕೆ ಜಾಸ್ತಿ ಆಗ್ತಿದೆ, ಇನ್ನೇನ್ ಮಾಡೋಣ, ಹೇಗೆ ನಮ್ ತಾತಂದಿರು ಕೆಲಸ ಮಾಡ್ತಿದ್ರು ಅದೇ ರೀತಿ ನಾವು ಮಾಡ್ತಾ ಇದೀವಿ, ಎಲ್ಲ ಬೆತ್ತಲೆ ಆಗಿ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದೀವಿ, ಇದೆಲ್ಲ ಮುಗಿದ್ಮೇಲೆ ನೀವು ನಮ್ ಹುಡುಗರನ್ನ ಚೆನ್ನಾಗಿ ನೋಡ್ಕೊಂತೀರಾ ಏನ್ ಕತೆ ಅಂತ ಕೇಳಿದಾಗ ಬಾರಿಸ್ ಅದು ನನಗೂ ಗೊತ್ತಿಲ್ಲ ಅಂತಾರೆ. ಆದ್ರೂ ಕೋಪ ಮಾಡ್ಕೊಂಡು ಈ ಕೆಲಸ ಮಾಡಲ್ಲ ಅಂತ ಹೋಗಲ್ಲ, ಏನಾದ್ರೂ ಆಗ್ಲಿ ಜನರ ಪ್ರಾಣ ಕಾಪಾಡೋದು ಮುಖ್ಯ ಅಂತ ಸುರಂಗ ಅಗ್ಯೋ ಕೆಲಸ ಮುಂದುವರಿಸ್ತಾರೆ. ಇನ್ನೊಂದ್ ಕಡೆ ಹಾಸ್ಪಿಟಲ್ ಅಲ್ಲಿ ಉಲಾನಾ ಟಾಪ್ಟನವ್ ಹತ್ರ ಬಂದು ಕೋರ್ ಸ್ಫೋಟಗೊಳ್ಳೋಕು ಮುಂಚೆ ಏನೆಲ್ಲ ಆಗಿತ್ತು ಅಂತ ವಿಚಾರಿಸ್ತಿದ್ದಾರೆ. ಇವ್ರಿಗೆ ಆಶ್ಚರ್ಯ ಆಗೋದೇನಂದ್ರೆ ಕೇವಲ 25 ವರ್ಷ ವಯಸ್ಸಿನ ಟಾಪ್ಟನವ್ ಕಂಟ್ರೋಲ್ ರೂಮ್ ಅಲ್ಲಿ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿರ್ತಾನೆ. ಎಕ್ಸ್ಪೀರಿಯನ್ಸ್ ಇಲ್ಲ ಅಂದ್ರೂ ಡೈರೆಕ್ಟ್ ಆಗಿ ಇಂತ ದೊಡ್ಡ ಕೆಲಸ ಕೊಟ್ಟಿದಾರಲ್ಲ ಅಂತ ಅನ್ಕೊಂತಿದ್ದಾರೆ. ಆದ್ರೆ ಎಪಿಸೋಡ್ 1 ಅಲ್ಲಿ ನೋಡಿದೀವಿ, ಎಕ್ಸ್ಪೀರಿಯನ್ಸ್ ಇಲ್ಲ ಅಂದ್ರೂ ಬ್ಲಾಸ್ಟ್ ಆದ ನಂತರ ಏನಾಗ್ತಿದೆ ಅಂತ ಗೊತ್ತಾಗಿದ್ದೆ ಇವನಿಗೆ ಮತ್ತೆ ಅಕಿಮೋವ್ಗೆ. ಎಕ್ಸ್ಪೀರಿಯನ್ಸ್ ಇರೋ ಡಿಯಾಟ್ಲವ್ಗೂ ಏನು ಗೊತ್ತಿರ್ಲಿಲ್ಲ. ತಮ್ಮ ಸೀನಿಯರ್ ಆಗಿದ್ದ ಡಿಯಾಟ್ಲವ್ ಹೇಳಿದ್ದನ್ನ ಮಾಡ್ಬೇಕಲ್ಲ ಅಂತ ಕೋರ್ಗೆ ನೀರು ಬಿಡೋಕೆ ಹೋಗಿ ಈಗ ಸಾಯುವಂತ ಪರಿಸ್ಥಿತಿ ಬಂದಿದೆ. ಟಾಪ್ಟನವ್ ಹೇಳ್ತಾನೆ, ಇದ್ದಕ್ಕಿದ್ದಂಗೆ ಕೋರ್ ಅಲ್ಲಿ ಚೈನ್ ರಿಯಾಕ್ಷನ್ ಜಾಸ್ತಿ ಆಗಿ ಹೀಟ್ ಜಾಸ್ತಿ ಆಗ್ತಿತ್ತು, ಅದಕ್ಕೆ ನಾವು ರಿಯಾಕ್ಟರ್ ನ ಶಟ್ ಡೌನ್ ಮಾಡೋಕೆ ಎಮರ್ಜೆನ್ಸಿ ಬಟನ್ ಆಗಿರೋ AZ5 ನ ಪ್ರೆಸ್ ಮಾಡಿದ್ವಿ. ಅಕಿಮೋವ್ ಈ ಬಟನ್ ನ ಪ್ರೆಸ್ ಮಾಡೋದನ್ನ ನಾನು ಕಣ್ಣಾರೆ ನೋಡ್ದೆ, ಆದ್ರೆ ಬಟನ್ ಪ್ರೆಸ್ ಮಾಡಿದಾಗ ರಿಯಾಕ್ಷನ್ ನಿಲ್ಲಿಲ್ಲ, ಇನ್ನೂ ಜಾಸ್ತಿ ಆಗಿ ಬ್ಲಾಸ್ಟೇ ಆಗೋಯ್ತು ಅಂದಾಗ ಇದ್ ಹೇಗೆ ಸಾಧ್ಯ ಅಂತ ಮತ್ತೆ ಉಲಾನಾಗೆ ತಲೆನೋವು ಶುರು ಆಯ್ತು. ಅಕಿಮೋವ್ ಹತ್ರ ಬಂದಾಗ್ಲಂತೂ ಇವನ ಕಂಡೀಷನ್ ನೋಡೋಕ್ ಆಗ್ತಿಲ್ಲ, ಆ ರೀತಿ ಆಗೋಗಿದೆ, ಮುಖ ಡ್ಯಾಮೇಜ್ ಆಗೋಗಿದೆ. ಅಕಿಮೋವ್ ಕೂಡ ನಾವು ಯಾವುದೇ ತಪ್ಪು ಮಾಡಿಲ್ಲ, ಈ ಆಕ್ಸಿಡೆಂಟ್ ನ ತಡೆಯೋಕೆ ನಮ್ ಕೈಯಲ್ಲಿ ಏನೆಲ್ಲ ಸಾಧ್ಯನೋ ಎಲ್ಲಾ ಮಾಡಿದೀವಿ ಅಂತಿದ್ದಾನೆ. ಉಲಾನಾಗೆ ಜಾಸ್ತಿ ಹೊತ್ತು ಇವನ ಸ್ಥಿತಿ ನೋಡ್ಕೊಂಡು ಇಲ್ಲೇ ಇರೋಕೆ ಆಗಲ್ಲ, ಹೊರಗೆ ಬರ್ತಾರೆ. ಇಷ್ಟೊತ್ತಿಗಾಗ್ಲೇ ವಸೀಲಿ ಕೂಡ ಕೊನೆ ಸ್ಟೇಜ್ ಗೆ ಬರ್ತಾ ಇದ್ದಾನೆ. ದೇಹ ಕೊಳ್ತೋಗಿರೋ ರೀತಿಯಾಗಿ ಚರ್ಮ ಸುಲ್ಕೊಂಡ್ ಬರ್ತಿದೆ. ಇವನನ್ನ ನೋಡೋಕ್ ಆಗ್ತಿಲ್ಲ. ಹೆಲ್ಪ್ ಮಾಡೋಕೆ ಅಂತ ಹೋದವ್ರಿಗೆ ಈ ರೀತಿ ಆಗ್ತಿರೋದು ನೋಡಿ ನಮಗೆ ಬೇಜಾರಾಗುತ್ತೆ ಸ್ನೇಹಿತರೆ. ವಸೀಲಿ ಇನ್ನು ಜಾಸ್ತಿ ಸಮಯ ಇರಲ್ಲ ಅಂತ ಗೊತ್ತಾಗಿ ಕೊನೆಗೂ ತಾನು ಪ್ರೆಗ್ನೆಂಟ್ ಇರೋ ವಿಷಯ ಲುಡ್ಮಿಲಾ ಹೇಳಿದಾಗ ವಸೀಲಿಗೆ ತುಂಬಾನೇ ಖುಷಿ ಆಗುತ್ತೆ. ಆದ್ರೆ ಇದನ್ನ ನೋಡಿದ ಉಲಾನಾಗೆ ಕೋಪ ಬಂದು ಲುಡ್ಮಿಲಾನ ಹೊರಗೆ ಎಳ್ಕೊಂಡ್ ಬಂದು ಬೈತಾ ಇದ್ದಾರೆ. ಡಾಕ್ಟರ್ಗೂ ಕೂಡ ಇವಳು ಪ್ರೆಗ್ನೆಂಟ್ ಇದ್ರು ಒಳಗೆ ಆಗ್ಬಿಟ್ರಿ ಅಂತ ಕೇಳಿದಾಗ ಡಾಕ್ಟರೇ ಶಾಕ್ ಆಗೋಗ್ತಾರೆ. ಮೊದ್ಲು ಕೇಳಿದಾಗ ಪ್ರೆಗ್ನೆಂಟ್ ಇಲ್ಲ ಅಂದಿದ್ಲಲ್ಲ ಅಂತ. ಇಲ್ಲಿ ನಡೀತಾ ಇರೋದು ಸರಿ ಇಲ್ಲ, ರೇಡಿಯೇಷನ್ ಇಂದ ಏನೆಲ್ಲ ಆಗುತ್ತೆ ಅನ್ನೋ ಸತ್ಯ ಎಲ್ಲರಿಗೂ ಗೊತ್ತಾಗ್ಬೇಕು ಅಂತ ಹೇಳ್ಬೇಕಾದ್ರೆ ಇವರ ಮೇಲೆ ಗಮನ ಇಟ್ಟಿದ್ದ KGB ಏಜೆಂಟ್ಸ್ ಬಂದು ಬನ್ನಿ ಅರೆಸ್ಟ್ ಮಾಡ್ಕೊಂಡು ಹೋಗ್ತೀವಿ, ಆಮೇಲೆ ಸತ್ಯ ಹೇಳಿರುವಂತೆ ಅಂತ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಮುಂದಿನ ದಿನ ವ್ಯಾಲರಿ ಮತ್ತೆ ಬಾರಿಸ್ ಇಬ್ರು ಕಮಿಟಿ ಮೀಟಿಂಗ್ ಗೆ ಬಂದಾಗ ಬಾರಿಸ್ ವ್ಯಾಲರಿಗೆ ಉಲಾನಾ ಅರೆಸ್ಟ್ ಆಗಿರೋ ವಿಷಯ ಹೇಳ್ತಾರೆ. ಮೀಟಿಂಗ್ ಆದ್ಮೇಲೆ ಏನ್ ಮಾಡೋದು ನೋಡೋಣ ಅಂತ ಹೇಳಿ ಮೊದಲು ಮೀಟಿಂಗ್ ಗೆ ಬಂದು ಬಾರಿಸ್ ಎಲ್ಲರಿಗೂ ಹೇಳ್ತಾರೆ, ಕೋರ್ನ ಬೆಂಕಿ ಹಾರಿದೆ, ಈಗ ಹೊಗೆಯ ಜೊತೆ ರೇಡಿಯೇಷನ್ ಹೊರಗೆ ಬರ್ತಿಲ್ಲ, ಎಲ್ಲ ನಮ್ಮ ವೀರ ಯೋಧರ ರೀತಿ ಹೋರಾಡಿದ ಫೈಟರ್ಸ್, ಹೆಲಿಕಾಪ್ಟರ್ ಪೈಲಟ್ಸ್ ಮತ್ತೆ ಸುರಂಗ ಆಗಿತಾ ಇರೋ ಮೈನರ್ಸ್ಗೆ ಥ್ಯಾಂಕ್ಸ್ ಹೇಳ್ಬೇಕು, ಆದ್ರೆ ಮುಂದೆ ಏನ್ ಮಾಡ್ಬೇಕು ಅನ್ನೋದನ್ನ ವ್ಯಾಲರಿ ಹೇಳ್ತಾರೆ ಅಂತ ಬಾರಿಸ್ ಹೇಳ್ತಾರೆ. ವ್ಯಾಲರಿ ಎದ್ದು ಹೇಳ್ತಾರೆ, ಈಗ ಸದ್ಯಕ್ಕೆ ದೊಡ್ಡ ಪ್ರಾಬ್ಲಮ್ ಎಲ್ಲ ಕಡಿಮೆ ಆಗಿದೆ, ಆದ್ರೆ ನಿಜವಾದ
ದೊಡ್ಡ ಚಾಲೆಂಜ್ ಈಗ ಶುರು ಆಗುತ್ತೆ. ರೇಡಿಯೋ ಆಕ್ಟಿವ್ ವೇಸ್ಟ್ ಚರ್ನೋಬೆಲ್ ನ ಸುತ್ತ ಹರಡಿದೆ. ಹಾಗಾಗಿ 2600 ಸ್ಕ್ವೇರ್ ಕಿಲೋಮೀಟರ್ ಪ್ರದೇಶದಲ್ಲಿ ಇರೋರ್ನೆಲ್ಲ ಜಾಗ ಖಾಲಿ ಮಾಡಿಸಬೇಕು. ಅಷ್ಟೇ ಅಲ್ಲ, ಚರ್ನೋಬೆಲ್ ನ ಸುತ್ತ ಕಾಡಿನಲ್ಲಿ ಇರೋ ಪ್ರಾಣಿಗಳು ಮತ್ತೆ ನಾಡಿನಲ್ಲಿ ಇರೋ ಪ್ರಾಣಿಗಳೆಲ್ಲ ರೇಡಿಯೋ ಆಕ್ಟಿವ್ ಆಗಿರ್ತವೆ. ಯಾವುದೇ ರೀತಿ ರೇಡಿಯೇಷನ್ ಹರಡಬಾರ್ದು, ಕಾಯಿಲೆ ಹರಡಬಾರ್ದು ಅಂದ್ರೆ ಬೇರೆ ದಾರಿ ಇಲ್ಲ, ಎಲ್ಲಾ ಪ್ರಾಣಿಗಳನ್ನ ಕೊಲ್ಬೇಕಾಗುತ್ತೆ. ಚರ್ನೋಬೆಲ್ಗೆ ತುಂಬಾನೇ ಹತ್ರ ಇರೋ ಕಾಡನ್ನ ನಾಶ ಮಾಡಬೇಕು. ಯಾಕಂದ್ರೆ ಮರ ಗಿಡಗಳೆಲ್ಲ ರೇಡಿಯೇಷನ್ ಅಬ್ಸರ್ವ್ ಮಾಡ್ಕೊಂಡಿರ್ತವೆ. ಇಲ್ಲಾಂದ್ರೆ ಗಾಳಿಗೆ ಸೇರಿ ವಾಪಸ್ ಮಳೆಯ ರೀತಿ ಬರುತ್ತೆ. ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ರಿಯಾಕ್ಟರ್ ನ ಸುತ್ತ ದೊಡ್ಡ ಸ್ಟ್ರಕ್ಚರ್ ನ ಕಟ್ಟಿ ಇನ್ಯಾವತ್ತು ರೇಡಿಯೇಷನ್ ಮಿಸ್ ಆಗು ಹೊರಗೆ ಬರ್ದೇ ಇರೋ ಹಾಗೆ ನೋಡ್ಕೋಬೇಕು. ಈ ಕೆಲಸಕ್ಕೆ ಕಡಿಮೆ ಅಂದ್ರೂ 3 ವರ್ಷ ಸಮಯ ಬೇಕು. 7.5 ಲಕ್ಷ ಜನ ಬೇಕಾಗ್ತಾರೆ. ಇನ್ನು ಸಾವಿರಾರು ಜನರ ಸಾವಾಗುತ್ತೆ ಅಂತಾರೆ. ಆದ್ರೆ ಇದೆಲ್ಲ ಮಾಡ್ಲಿಲ್ಲ ಅಂದ್ರೆ ಲಕ್ಷಾಂತರ ಜನ ಸಾವನ್ನಪ್ತಾರೆ. ಹಾಗಾಗಿ ವ್ಯಾಲರಿ ಹೇಳ್ದಂಗೆ ಒಂದೊಂದೇ ಕೆಲಸ ಶುರು ಮಾಡೋಕೆ ಪರ್ಮಿಷನ್ ಕೊಡ್ತಾರೆ ಮಿಕೆಲ್ ಗಾರ್ಬಚೇವ್. ಮೀಟಿಂಗ್ ಇಂದ ಹೊರಗೆ ಬರ್ತಿದ್ದಂಗೆ ವ್ಯಾಲರಿ ಕೆಜಿಬಿಯ ಹೆಡ್ ಚಾರ್ಕೋವ್ ಹತ್ರ ಮಾತಾಡಿ, ಉಲಾನಾ ಅವರು ನಮಗೆ ಬೇಕು, ಅವರ ಸಹಾಯ ಬೇಕು ಅಂತ ಕೇಳಿದಾಗ, ನೀವು ಅವರ ಜವಾಬ್ದಾರಿ ತಗೊಂತೀರಾ ಅಂತ ಕೇಳಿದಾಗ ಆಯ್ತು ಅಂತಾರೆ ವ್ಯಾಲರಿ. ಕೊನೆಗೂ ಉಲಾನಾ ಅವ್ರನ್ನ ರಿಲೀಸ್ ಮಾಡೋಕೆ ಒಪ್ಕೊಂಡಾಗ ಜೈಲಿಂದ ಕರ್ಕೊಂಡ್ ಬರೋಕೆ ವ್ಯಾಲರಿನೇ ಬರ್ತಾರೆ. ಇಲ್ಲಿ ಉಲಾನಾ ವ್ಯಾಲರಿಗೆ ಅಕಿಮಾವ್ ಮತ್ತೆ ಟಾಪ್ಟನ್ ಅವನ ಭೇಟಿಯಾದಾಗ ಅವರು AZ5 ಎಮರ್ಜೆನ್ಸಿ ಬಟನ್ ನ ಒತ್ತಿ ಆದ್ಮೇಲೆ ಬ್ಲಾಸ್ಟ್ ಆಗಿದ್ದು ಅಂತ ಹೇಳಿದ ವಿಷಯವನ್ನ ಹೇಳ್ತಾರೆ. ವ್ಯಾಲರಿಗೂ ಕೂಡ ಕನ್ಫ್ಯೂಸ್ ಆಗಿದೆ, ಎಮರ್ಜೆನ್ಸಿ ಬಟನ್ ಒತ್ತಿದ್ರೆ ಬ್ಲಾಸ್ಟ್ ಆಗುತ್ತಾ ಅಂತ. ಜೈಲಿಂದ ಹೊರಗೆ ಹೋದ್ಮೇಲೆ ಮತ್ತೆ ಅವರಿಬ್ಬರ ಹತ್ರ ಮಾತಾಡೋಕೆ ಉಲಾನಾ ರೆಡಿ ಆಗಿದ್ದಾರೆ. ಆದ್ರೆ ವ್ಯಾಲರಿ ಹೇಳ್ತಾರೆ ಅವರು ತೀರ್ಕೊಂಡಿದ್ದಾರೆ ಅಂತ. ಈಗಾಗ್ಲೇ ವ್ಯಾಲರಿ ಹೇಳಿದ ಕೆಲಸ ಶುರು ಮಾಡೋಕೆ ವರ್ಕರ್ಸ್ ನ ಮತ್ತೆ ಆರ್ಮಿಗೆ ಯುವಕರನ್ನ ಸೇರ್ಸ್ಕೊಂತಾ ಇದ್ದಾರೆ. ಜಾಸ್ತಿ ಜನ ಬೇಕಲ್ಲ, ಹಾಗಾಗಿ. ಅದೇ ಹಾಸ್ಪಿಟಲ್ ಅಲ್ಲಿ ವಸಿಲಿ ಕೂಡ ಸಾವನ್ನಪ್ಪಿದ್ದಾನೆ. ಲುಡ್ಮಿಲಾ ಶಾಕ್ ಅಲ್ಲಿ ಇದ್ದಾಳೆ. ಸಾವನ್ನಪ್ಪಿರೋ ಎಲ್ಲರ ಬಾಡಿನೂ ದೊಡ್ಡ ಮರದ ಬಾಕ್ಸ್ ಒಳಗೆ ಹಾಕಿ ಬಾಕ್ಸ್ ನ ಮೆಟಲ್ ಶವಪೆಟ್ಟಿಗೆ ಒಳಗೆ ಇಟ್ಟು ಸ್ಮಶಾನದಲ್ಲಿ ಅಲ್ಲ, ಸ್ಮಶಾನದ ಹೊರಗೆ ಎಲ್ಲರ ಶವಪೆಟ್ಟಿಗೆಯನ್ನ ಗುಂಡಿ ತೆಗೆದು ಇಡ್ತಾರೆ. ಆಮೇಲೆ ಕಾಂಕ್ರೀಟ್ ಇಂದ ಮುಚ್ತಾರೆ, ಮಿಸ್ ಆಗು ರೇಡಿಯೇಷನ್ ಹೊರಗೆ ಬರಬಾರ್ದು ಅಂತ. ಈ ರೀತಿ ಮಣ್ಣು ಮಾಡ್ತಿರೋದು ಲುಡ್ಮಿಲಾ ಕೈಯಲ್ಲಿ ನೋಡೋಕಾಗ್ತಿಲ್ಲ. ನೆಕ್ಸ್ಟಿನಲ್ಲಿ ಸೈನಿಕರು ಸಿಟಿ ಅಷ್ಟೇ ಅಲ್ಲ, ಚರ್ನೋಬೆಲ್ ಹತ್ರ ಇರೋ ಹಳ್ಳಿಗಳಿಗೂ ಹೋಗಿ ಜನರನ್ನ ಬೇರೆ ಕಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಒಬ್ರು ಅಜ್ಜಿ ಹತ್ರ ಬಂದಾಗ ಇವ್ರು ಏನೇ ಹೇಳಿದ್ರು ಬರೋಕೆ ತಯಾರಿಲ್ಲ. ಹಸುವಿನ ಹಾಲ್ ಕರ್ಕೊಂಡು ಸುಮ್ನೆ ಕೂತಿದ್ದಾರೆ. ನಾನು ಜೀವನ ಪೂರ್ತಿ ಇಲ್ಲೇ ಇದ್ದೀನಿ, ಇರೋ ಬರೋ ಚಳುವಳಿ, ಹೋರಾಟ, ಯುದ್ಧ ಎಲ್ಲ ನಡಿಬೇಕಾದ್ರೂ ಇಲ್ಲಿ ಸಮಸ್ಯೆ ಆಗಿದೆ. ನಮ್ ಪೇರೆಂಟ್ಸ್, ನನ್ ತಂಗಿಯಂದಿರು ಸಾವನ್ನಪ್ಪಿದ್ದಾರೆ, ಆದ್ರೂ ನಾನು ಇಲ್ಲೇ ಇದ್ದೀನಿ. ಈಗ ಏನೋ ಕಣ್ಣಿಗೆ ಕಾಣದೇ ಇರೋದಕ್ಕೆ ಹೆದರ್ಕೊಂಡು ಹೋಗ್ಬೇಕಾ ಅಂದಾಗ ಸೋಲ್ಜರ್ ಹಸುಗೇನೆ ಶೂಟ್ ಮಾಡಿ ಸಾಯಿಸಿ ಅಜ್ಜಿನ ಕರ್ಕೊಂಡು ಹೋಗ್ತಾನೆ. ಅದೇ ಲುಡ್ಮಿಲಾ ಒಂದು ಸಣ್ಣ ಅಪಾರ್ಟ್ಮೆಂಟ್ ಗೆ ಶಿಫ್ಟ್ ಆಗ್ತಾಳೆ. ಚರ್ನೋಬೆಲ್ ಅಲ್ಲಿ ವ್ಯಾಲರಿ ಬಾರಿಸ್ ಹತ್ರ ಮಿಲಿಟರಿಯಿಂದ ನಿಕೋಲೈ ಬಂದಿದ್ದಾರೆ. ಯಾಕಂದ್ರೆ ಚರ್ನೋಬೆಲ್ ಕೋರ್ ಸುತ್ತ ದೊಡ್ಡ ಸ್ಟ್ರಕ್ಚರ್ ಕಟ್ಟೋಕೆ ಮೊದಲು ರೂಫ್ ಮೇಲೆ ಬಿದ್ದಿರೋ ಗ್ರಾಫೈಟ್ ನ ತುಂಡುಗಳನ್ನ ವಾಪಸ್ ಕೋರ್ ಒಳಗೆ ತಳ್ಳಿ ಆಮೇಲೆ ಸ್ಟ್ರಕ್ಚರ್ ಕಟ್ಟೋ ಪ್ಲಾನ್ ಮಾಡ್ತಿದ್ದಾರೆ. ಯಾಕಂದ್ರೆ ರೇಡಿಯೋ ಆಕ್ಟಿವ್ ಗ್ರಾಫೈಟ್ ರೂಫ್ ಮೇಲೆ ಇದ್ರೆ ಮತ್ತೆ ಗಾಳಿಗೆ ಸೇರೋ ಸಾಧ್ಯತೆ ಇರುತ್ತೆ. ಅಷ್ಟೇ ಅಲ್ಲ, ಸ್ಟ್ರಕ್ಚರ್ ಕಟ್ಟೋಕೆ ಬಂದವ್ರಿಗೆ ರೇಡಿಯೇಷನ್ ಇಂದ ತೊಂದರೆ ಆಗುತ್ತೆ. ಹಾಗಾಗಿ ರೂಫ್ ನ 3 ಭಾಗಗಳಾಗಿ ಡಿವೈಡ್ ಮಾಡಿದರೆ 2 ಭಾಗಗಳಲ್ಲಿ ಕಡಿಮೆ ರೇಡಿಯೇಷನ್ ಇರೋ ಗ್ರಾಫೈಟ್ ಮತ್ತೆ ಬೇರೆ ಬೇರೆ ವಸ್ತುಗಳು ಬಿದ್ದಿದೆ. 2000ದಿಂದ 3000 ರೌಂಡ್ ಗನ್ ಅಷ್ಟು ರೇಡಿಯೇಷನ್ ಇದೆ. ಆದ್ರೆ ಇನ್ನೊಂದು 3ನೇ ಭಾಗದಲ್ಲಿ 12,000 ರೌಂಡ್ ಗನ್ ರೇಡಿಯೇಷನ್ ಇದೆ. ಅಲ್ಲಿ ಯಾರಾದ್ರೂ ಎಷ್ಟೇ ಪ್ರೊಟೆಕ್ಷನ್ ಸೂಟ್ ಎಲ್ಲ ಹಾಕೊಂಡು ಹೋದ್ರು 2 ನಿಮಿಷದ ಮೇಲೆ ನಿಂತ್ಕೊಂಡ್ರು ಕಷ್ಟ ಆಗುತ್ತೆ. ಕೆಲವು ತಿಂಗಳ ನಂತರ ಆದ್ರೂ ಅಲ್ಲಿಗೆ ಹೋದವರು ಪ್ರಾಣ ಕಳ್ಕೊಂತಾರೆ. ಮೊದಲ 2 ಭಾಗಗಳಲ್ಲಿ ಮೂನ್ ರೋವರ್ಸ್ ಅಂದ್ರೆ ಚಂದ್ರನ ಮೇಲೆ ಮೂವ್ ಆಗೋಕೆ ವೆಹಿಕಲ್ ನ ಬಳಸ್ತಾರಲ್ಲ, ಆ ವೆಹಿಕಲ್ ಗೆ ಲೆಡ್ ಶೀಲ್ಡ್ ನ ಪ್ರೊಟೆಕ್ಷನ್ ಹಾಕಿ ಗ್ರಾಫೈಟ್ ನ ತಳ್ಳೋಕೆ ಬಿಡ್ಬೋದು, ಇಲ್ಲ ಬೇರೆ ರೋಬೋಟ್ಸ್ ನ ಕೂಡ ಬಳಸಬಹುದು. ಸಮಸ್ಯೆ ಆಗೋದು ಈ 3ನೇ ಭಾಗದಲ್ಲೇ. ಅಲ್ಲಿ ರೋಬೋಟ್ಸ್ ಕೂಡ ವರ್ಕ್ ಆಗಲ್ಲ. ಗಾಮಾರೇಸ್ ರೋಬೋಟ್ ನ ಎಲೆಕ್ಟ್ರಾನಿಕ್ ಪಾರ್ಟ್ಸ್ ನ ಡ್ಯಾಮೇಜ್ ಮಾಡುತ್ತೆ. ಅದಕ್ಕೆ ಏನ್ ಮಾಡೋದು ಅಂತ ವ್ಯಾಲರಿ ಮತ್ತೆ ಬಾರಿಸ್ ನಿಕೋಲೈಗೆ ಕೇಳ್ತಾ ಇದ್ದಾರೆ. ಇವರು ಕೂಡ ಯೋಚನೆ ಮಾಡ್ತಿದ್ದಾರೆ. ಈಗಾಗಲೇ ಲಿಕ್ವಿಡೇಟರ್ಸ್ ನ ಟೀಮ್ ಅನ್ನೇ ರೆಡಿ ಮಾಡಿದ್ದಾರೆ. ಲಿಕ್ವಿಡೇಟರ್ಸ್ ಅಂದ್ರೆ ಆರ್ಮಿ ಅವರು ಮತ್ತೆ ಸಿವಿಲಿಯನ್ಸ್ ಎಲ್ಲರೂ ಸೇರಿ ಚರ್ನೋಬೆಲ್ ಅಲ್ಲಿ ರೇಡಿಯೇಷನ್ ಕಡಿಮೆ ಆಗೋಕೆ ಏನ್ ಮಾಡ್ಬೇಕು ಅಂತ ವ್ಯಾಲರಿ ಹೇಳಿದ್ರು ಅದನ್ನೆಲ್ಲ ಮಾಡ್ತಾ ಇದ್ದಾರೆ. ಇಲ್ಲಿ ಮುಖ್ಯವಾಗಿ 2 ಕ್ಯಾರೆಕ್ಟರ್ಸ್ ನ ಆರ್ಮಿ ಕ್ಯಾಂಪ್ ಅಲ್ಲಿ ನಾವು ನೋಡ್ತೀವಿ. ಯುದ್ಧದ ಸಮಯದಲ್ಲಿ ಅಫ್ಘಾನಿಸ್ತಾನಲ್ಲಿ ಇದ್ದ ಸೋಲ್ಜರ್ ಬಾಚೋ ಮತ್ತೆ ಹೊಸದಾಗಿ ಆರ್ಮಿಗೆ ಸೇರ್ಕೊಂಡಿರೋ ಹುಡುಗ ಪಾವೆಲ್. ಬಾಚೋ ಪಾವೆಲ್ಗೆ ಹೇಗೆ ಇವರು ಸಣ್ಣ ಗುಂಪಾಗಿ ಡಿವೈಡ್ ಆಗಿದ್ದಾರೆ, ಬೇರೆ ಬೇರೆ ಕೆಲಸಗಳನ್ನ ಮಾಡ್ತಿದ್ದಾರೆ ಅನ್ನೋದನ್ನ ಹೇಳ್ತಾನೆ. ಒಂದು ಗುಂಪಿನವರು ಮರ ಕಟ್ ಮಾಡ್ತಿದ್ರೆ, ಇನ್ನೊಂದು ಗುಂಪಿನವರು ಹಳ್ಳಿಗಳಲ್ಲಿ ಇರೋರ್ನ ಬೇರೆ ಕಡೆ ಶಿಫ್ಟ್ ಮಾಡೋ ಕೆಲಸ ಮಾಡ್ತಿದ್ದಾರೆ. ಮತ್ತೊಂದು ಗುಂಪಿನವರು ಮಣ್ಣಿನ ಮೇಲೆ ರೇಡಿಯೋ ಆಕ್ಟಿವ್ ಪಾರ್ಟಿಕಲ್ಸ್ ಇರುತ್ತೆ ಅಂತ ಗುಂಡಿ ಅಗೆದು ಮೇಲಿರೋ ಮಣ್ಣನ್ನ ಕೆಳಗೆ ಹಾಕಿ ಕೆಳಗಿರೋ ಮಣ್ಣನ್ನ ಮೇಲೆ ಹಾಕ್ತಿದ್ದಾರೆ. ಬಾಚೋ ಮತ್ತೆ ಪಾವೆಲ್ ಮಾಡ್ಬೇಕಾಗಿರೋ ಕೆಲಸ ಏನಂದ್ರೆ ಚರ್ನೋಬೆಲ್ ಅಲ್ಲಿ ಇರೋ ಪ್ರಾಣಿಗಳನ್ನ ಕೊಲ್ಲೋದು. ಮೊದಲು ಲೆಡ್ ಇಂದ ಮಾಡಿರೋ ಒಂದು ಗಾರ್ಡ್ ನ ಬಾಚೋ ಪಾವೆಲ್ಗೆ ಕೊಡಿಸ್ತಾನೆ ಕೆಳಗೆ ಹಾಕೊಳ್ಳೋಕೆ. ರೇಡಿಯೇಷನ್ ಇಂದ ಮುಂದೆ ಹುಟ್ಟೋ ಮಕ್ಕಳಿಗೆ ಸಮಸ್ಯೆ ಆಗ್ಬಾರ್ದಲ್ಲ. ಅದೇ ಇನ್ನೊಂದ್ ಕಡೆ ಲಿಕ್ವಿಡೇಟರ್ಸ್ ತಮ್ಮ ಕೆಲಸ ಮಾಡ್ತಿರೋದನ್ನ ನೋಡ್ತೀವಿ. ಹೆಲಿಕಾಪ್ಟರ್ ಇಂದ ಮರಗಳ ಮೇಲೆ ಕೆಮಿಕಲ್ ಸ್ಪ್ರೇ ಮಾಡ್ತಾ ಇದ್ದಾರೆ. ಟ್ರಕ್ ಅಲ್ಲಿ ಡಿಟರ್ಜೆಂಟ್ ಮಿಕ್ಸ್ ಆಗಿರೋ ನೀರನ್ನ ಬಿಲ್ಡಿಂಗ್ ಮೇಲೆಲ್ಲ ಬಿಟ್ಟು ರೇಡಿಯೋ ಆಕ್ಟಿವ್ ಪಾರ್ಟಿಕಲ್ಸ್ ಎಲ್ಲ ಕ್ಲೀನ್ ಆಗಿ ಸೀವರ್ಸ್ ಒಳಗೆ ಹೋಗೋ ಹಾಗೆ ಮಾಡ್ತಿದ್ದಾರೆ. ನೆಕ್ಸ್ಟಿನಲ್ಲಿ ಉಲಾನಾ ಲೈಬ್ರರಿಗೆ ಹೋಗಿ ಹಳೆ ಡಾಕ್ಯುಮೆಂಟ್ಸ್ ನ ಹುಡುಕ್ತಾ ಇದ್ದಾರೆ. ಆದ್ರೆ ಈ ಡಾಕ್ಯುಮೆಂಟ್ಸ್ ಬೇಕು ಅಂದ್ರೆ ಪರ್ಮಿಷನ್ ಬೇಕು. ಯಾರಿಂದ? KGB ಇಂದ. ಇವರು ಕೊಡೋ ಲಿಸ್ಟ್ ಅಲ್ಲಿ ಒಂದೇ ಒಂದು ಡಾಕ್ಯುಮೆಂಟ್ ಕೊಡೋಕೆ ಒಪ್ಕೊಂತಾರೆ. ಈ ಡಾಕ್ಯುಮೆಂಟ್ ನ ತಗೊಂಡು ಹಾಸ್ಪಿಟಲ್ ಅಲ್ಲಿ ಇರೋ ಡಿಯಾಟ್ಲವ್ ಹತ್ರ ಬರ್ತಾರೆ. ಡಿಯಾಟ್ಲವ್ ನ ದೇಹಕ್ಕೆ ಜಾಸ್ತಿ ರೇಡಿಯೇಷನ್ ಸೇರಿರ್ಲಿಲ್ಲ
ಇರ್ಲಿಲ್ವಲ್ಲ, ಹಾಗಾಗಿ ಹುಷಾರಾಗ್ತಿದ್ದಾನೆ. ಇವನು ಈಗ್ಲೂ ಮಾತಾಡೋಕೆ ತಯಾರಿಲ್ಲ. ಆದ್ರೆ ಡಾಕ್ಯುಮೆಂಟ್ ಅಲ್ಲಿ ಇರೋ ಒಂದು ಇಂಪಾರ್ಟೆಂಟ್ ವಿಷಯದ ಬಗ್ಗೆ ಉಲಾನಾ ಹೇಳ್ತಾರೆ. ಈ ಡಾಕ್ಯುಮೆಂಟ್ ನ 1976ರಲ್ಲಿ ಅಂದ್ರೆ 10 ವರ್ಷದ ಹಿಂದೆನೆ ಯಾರೋ ಸೈಂಟಿಸ್ಟ್ ಬರ್ದಿದ್ದಾರೆ. ಯಾರು ಬರ್ದಿರೋದು ಅಂತ ಹೆಸರಿರೋ ಪೇಜ್ ಜೊತೆಗೆ ಪಾಸಿಟಿವ್ ವಾಯ್ಡ್ ಕೋಎಫಿಷಿಯಂಟ್ ಮತ್ತೆ AZ5 ಎಮರ್ಜೆನ್ಸಿ ಬಟನ್ ಬಗ್ಗೆ ಇದ್ದ ಪೇಜಸ್ ನ ಹರಿದ್ಬಿಟ್ಟು ಕೊಟ್ಟಿದ್ದಾರೆ. ಅದೇ KGB ಅವರ ಕೆಲಸ. ಯಾಕೆ ಹರಿದಿದ್ದಾರೆ ಅಂದ್ರೆ ಅದ್ರಲ್ಲೇನೋ ಸಮಸ್ಯೆ ಇದೆ, ಅದು ಜಗತ್ತಿಗೆ ಗೊತ್ತಾದ್ರೆ ಮಾನ ಮರ್ಯಾದೆ ಹೋಗುತ್ತೆ ಅಂತ. 1976ರಲ್ಲಿ ಯಾರೋ ಯಾಕೆ ಈ ಡಾಕ್ಯುಮೆಂಟ್ ನ ಬರ್ದಿದ್ರು ಅಂದ್ರೆ ಲೆನಿನ್ಗ್ರಾಡ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅಲ್ಲೂ ಕೂಡ ಸೇಮ್ ಚರ್ನೋಬೆಲ್ ನ ರೀತಿ ಆಗೋದು ಸ್ವಲ್ಪದ್ರಲ್ಲಿ ಮಿಸ್ ಆಗಿರುತ್ತೆ. ಈ ವಿಷಯ KGB ಅವರು ಸ್ವಲ್ಪನೂ ಲೀಕ್ ಆಗ್ದಂಗೆ ಮುಚ್ಚಾಕಿರ್ತಾರೆ. ಏನ್ ವಿಷಯ ಅಂದ್ರೆ ಈ RBMK ರಿಯಾಕ್ಟರ್ ನ ಡಿಸೈನೇ ಸರಿ ಇಲ್ಲ ಸ್ನೇಹಿತರೆ. ಲೆನಿನ್ಗ್ರಾಡ್ ನ ಪ್ಲಾಂಟ್ ಅಲ್ಲೂ ಇದ್ದಕ್ಕಿದ್ದಂಗೆ ಪವರ್ ಜಾಸ್ತಿ ಆಗಿ ರಿಯಾಕ್ಟರ್ ಒಳಗೆ ಮೆಲ್ಟ್ ಡೌನ್ ಶುರು ಆಗಿರುತ್ತೆ. ಅದೇ ಈಗ ಲಾವಾ ಕರ್ಗಿ ಕೆಳಗೆ ಹೋಗ್ತಾ ಇರುತ್ತಲ್ಲ, ಅದೇ ರೀತಿ ಲಾವಾ ಜಾಸ್ತಿ ಆಗೋಷ್ಟ್ರಲ್ಲೇ ರಿಯಾಕ್ಟರ್ ನ ಶಟ್ ಡೌನ್ ಮಾಡೋದ್ರಲ್ಲಿ ಯಶಸ್ವಿ ಆಗಿರ್ತಾರೆ. ಇದೊಂದು ದೊಡ್ಡ ವಾರ್ನಿಂಗ್ ಆಗಿತ್ತು. ಮುಂದೆ RBMK ರಿಯಾಕ್ಟರ್ ಅಲ್ಲಿ ಚೇಂಜಸ್ ಮಾಡ್ಲಿಲ್ಲ ಅಂದ್ರೆ ಚೇಂಜಸ್ ಮಾಡೋದಕ್ಕೆ ಇವರೇ ಇರಲ್ಲ ಅಂತ. ಆದ್ರೆ KGB ಅವರು ಸೀಕ್ರೆಟ್ ಮೇಂಟೈನ್ ಮಾಡೋದ್ರಲ್ಲಿ ಈ ವಿಷಯ ಹೊರಗೆ ಬರೋಕೆ ಬಿಟ್ಟಿರಲ್ಲ. ಡಿಸೈನ್ ಅಲ್ಲಿ ಸಮಸ್ಯೆ ಇದೆ ಅಂತ ಚರ್ನೋಬೆಲ್ ಅಲ್ಲಿ ಕೆಲಸ ಮಾಡ್ತಿದ್ದವ್ರಿಗೂ ಕೂಡ ಗೊತ್ತಿರಲ್ಲ. ಈಗ್ಲೂ ಡಿಯಾಟ್ಲವ್ ಏನು ಸಮಸ್ಯೆ ಇಲ್ಲ ಅಂತಾನೆ ಹೇಳ್ತಿದ್ದಾನೆ. ಇವನಂತೂ ಏನು ಒಪ್ಕೊಳ್ಳಲ್ಲ. ಇನ್ನ ಪಾಸಿಟಿವ್ ವಾಯ್ಡ್ ಕೋಎಫಿಷಿಯಂಟ್ ಏನು ಅಂತ ಮುಂದೆ ವ್ಯಾಲರಿ ನೀಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಇನ್ನೊಂದ್ ಕಡೆ ಬಾಚೋ ಪಾವೆಲ್ ಮತ್ತೆ ಇನ್ನೊಬ್ಬ ಸೋಲ್ಜರ್ ನಾಯಿಗಳನ್ನ ಕೊಲ್ಲೋದಕ್ಕೆ ಬಂದಿದ್ದಾರೆ. ಬಾಚೋ ಪಾವೆಲ್ಗೆ 2 ರೂಲ್ಸ್ ನ ಹೇಳ್ತಾನೆ. ಒಂದು, ಮಿಸ್ ಆಗು ನನ್ ಕಡೆ ಗನ್ ತಿರ್ಗಿಸ್ಬೇಡ, ಬುಲೆಟ್ ನನಗೆ ಬಿದ್ರೆ ಕಷ್ಟ. ಎರಡನೇದು, ಯಾವುದೇ ಪ್ರಾಣಿಗೆ ಶೂಟ್ ಮಾಡಿದ್ರು ಸಾಯ್ಲಿಲ್ಲ ಅಂದ್ರೆ ಸಾಯೋ ತನಕ ಶೂಟ್ ಮಾಡು. ಒಂದೇ ಒಂದು ಬುಲೆಟ್ ಹೊಡೆದು ಸುಮ್ನೆ ಸಾಯೋ ತನಕ ನೋವು ಅನ್ಬೋಸೋ ಹಾಗೆ ಮಾಡ್ಬೇಡ. ಹಾಗೇನಾದ್ರೂ ಆದ್ರೆ ನಾನೇ ನಿನಗೆ ಶೂಟ್ ಮಾಡ್ತೀನಿ ಅಂತ ಹೇಳಿ ಎಲ್ಲರೂ ಹೊಡ್ತಾರೆ. ಹೇಗೂ ಇಲ್ಲಿರೋ ನಾಯಿಗಳೆಲ್ಲ ಸಾಕು ನಾಯಿಗಳಲ್ವಾ, ಅದಕ್ಕೆ ಕರೀತಿದ್ದಂಗೆ ಓನರ್ ಬಂದ್ರೇನೋ ಅಂತ ಪಾಪ ಓಡ್ ಬಂದಾಗ ಶೂಟ್ ಮಾಡ್ತಿದ್ದಾರೆ. ಆದ್ರೆ ಪಾವೆಲ್ಗೆ ಶೂಟ್ ಮಾಡೋಕೆ ಮನ್ಸೇ ಆಗ್ತಿಲ್ಲ. ಇದಾದ್ಮೇಲೆ 3 ಜನ ಸಪರೇಟ್ ಆಗಿ ಹೋದಾಗ ಒಂದು ನಾಯಿಯನ್ನ ಪಾವೆಲ್ ನೋಡ್ತಾನೆ. ಇದಕ್ಕೆ ಶೂಟ್ ಮಾಡದೆ ಓಡಿಸ್ತಾ ಇದ್ದಾನೆ. ಆದ್ರೆ ಮೊದ್ಲೇ ಹೇಳ್ದಂಗೆ ಇದೆಲ್ಲ ಸಾಕು ನಾಯಿಗಳು, ಓಡಿಸಿದ್ರೆ ಹೋಗಲ್ಲ. ಇದು ಬೊಗಳೋಕೆ ಶುರು ಮಾಡ್ತು ಅಂತ ಇವನು ಶೂಟ್ ಮಾಡ್ಬಿಡ್ತಾನೆ. ಆದ್ರೆ ಇನ್ನೂ ಸತ್ತಿರಲ್ಲ. ಇದನ್ನ ನೋಡಿದ ಬಾಚೋ ದೂರದಿಂದಾನೆ ಶೂಟ್ ಮಾಡಿ ಸಾಯಿಸಿ ಪಾವೆಲ್ಗೆ ಬೈತಾನೆ. ಮೊದ್ಲೇ ಹೇಳಿಲ್ವಾ ಅವು ನೋವು ಅನ್ಬೋಸೋ ಹಾಗೆ ಮಾಡ್ಬೇಡ ಅಂತ. ಸ್ವಲ್ಪ ಹೊತ್ತಾದ್ಮೇಲೆ ಎಲ್ಲ ಕುತ್ಕೊಂಡು ಊಟ ಮಾಡ್ತಿದ್ದಾರೆ. ಪಾವೆಲ್ಗೆ ಊಟನೂ ಸೇರ್ತಿಲ್ಲ. ಸುಮ್ನೆ ಮೂಕ ಪ್ರಾಣಿಗಳನ್ನ ಸಾಯಿಸೋ ಹಾಗಾಯ್ತಲ್ಲ ಅಂತ ಟ್ರಕ್ ಅಲ್ಲಿ ಇರೋ ನಾಯಿಗಳ ಡೆಡ್ ಬಾಡಿಯನ್ನ ನೋಡ್ತಾ ಬೇಜಾರ್ ಮಾಡ್ಕೊಂಡು ಕೂತಿದ್ದಾನೆ. ಇವರು ತಮ್ಮ ಕೆಲಸ ಮುಂದುವರಿಸ್ತಾರೆ. ಅದೇ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅಲ್ಲಿ ಮೂನ್ ರೋವರ್ ನ ತರಿಸಿ ರೂಫ್ ನ ಮೊದಲ 2 ಭಾಗವನ್ನ ಕ್ಲೀನ್ ಮಾಡ್ತಿದ್ದಾರೆ. ಅಂದ್ರೆ ಮೇಲಿರೋ ಗ್ರಾಫೈಟ್ ನ ಕೋರ್ ಒಳಗೆ ತಳ್ತಾ ಇದ್ದಾರೆ. ಆದ್ರೆ 3ನೇ ಭಾಗದಲ್ಲಿ ರೇಡಿಯೇಷನ್ ಜಾಸ್ತಿ ಇದೆಯಲ್ಲ, ಅದನ್ನ ತಡೆಯುವಂತ ಒಂದು ಜರ್ಮನ್ ವೆಹಿಕಲ್ ನ ಜರ್ಮನಿಯಿಂದನೇ ತರಿಸಿದ್ದಾರೆ. ಇದರ ಹೆಸರು ಜೋಕರ್. ಜೋಕರ್ ನ ಹೆಲಿಕಾಪ್ಟರ್ ಇಂದ ರೂಫ್ ಮೇಲೆ ಇಳಿಸಿ ಆನ್ ಮಾಡ್ತಾರೆ. ಎಲ್ಲ ವರ್ಕ್ ಆಗ್ತಾ ಇದೆ. ಕ್ಯಾಮ್ರಾ ಆನ್ ಆಗಿದೆ. ಬಾರಿಸ್ ಅಂತೂ ಜರ್ಮನ್ ದಲ್ವಾ ಸಖತ್ತಾಗಿರುತ್ತೆ ಅಂತಿದ್ದಾರೆ. ಆದ್ರೆ ವೆಹಿಕಲ್ ಸ್ವಲ್ಪ ಮುಂದೆ ಹೋಗಿ ಹಿಂದೆ ಬರೋ ಅಷ್ಟರಲ್ಲಿ ಕ್ಯಾಮ್ರಾ ಆಫ್ ಆಯ್ತು. ವೆಹಿಕಲ್ ಆಪರೇಟ್ ಮಾಡ್ತಿದ್ದ ವ್ಯಕ್ತಿ ಕ್ಯಾಮ್ರಾ ಅಷ್ಟೇ ಅಲ್ಲ ವೆಹಿಕಲ್ಲೇ ಡ್ಯಾಮೇಜ್ ಆಗಿದೆ ರೇಡಿಯೇಷನ್ ಇಂದ ಅಂತ ಹೇಳಿದಾಗ ಎಲ್ಲಿ ಸಮಸ್ಯೆ ಆಗಿದೆ ಅಂತ ಬಾರಿಸ್ಗೆ ಗೊತ್ತಾಯ್ತು. ಹೋಗಿ ವೆಹಿಕಲ್ ನ ತರಿಸಿದವ್ರಿಗೆ ಫೋನ್ ಮಾಡಿ ಬಾಯ್ಗ್ ಬಂದಂಗ್ ಬೈತಾ ಇದ್ದಾರೆ. ಕೋಪದಲ್ಲಿ ಫೋನ್ನೇ ಜಜ್ಜಿ ಹೊಡೆದಾಕಿ ಹೊರಗೆ ತಗೊಂಡ್ ಬಂದು ಬಿಸಾಕ್ತಾರೆ. ಮತ್ತೆ ವ್ಯಾಲರಿ ಮತ್ತೆ ನಿಕೋಲಾಯ್ಗೆ ಹೇಳ್ತಾರೆ, ಈ KGB ನನ್ ಮಕ್ಕಳು 12,000 ರೌಂಡ್ ಗನ್ ರೇಡಿಯೇಷನ್ ತಡೆಯುವಂತ ವೆಹಿಕಲ್ ಬೇಕು ಅಂದ್ರೆ ಅಷ್ಟೊಂದು ರೇಡಿಯೇಷನ್ ಇದೆ ಅನ್ನೋದು ಗೊತ್ತಾಗುತ್ತೆ ಅಂತ ಕೇವಲ 2,000 ರೌಂಡ್ ಗನ್ ರೇಡಿಯೇಷನ್ ಇದೆ ಅಂತ ಸುಳ್ಳು ಹೇಳಿದಾರಂತೆ. ಅದಕ್ಕೆ ಜರ್ಮನ್ಸ್ ನಾವು ಕೇಳಿದಷ್ಟು ರೇಡಿಯೇಷನ್ ನ ತಡೆಯುವಂತ ವೆಹಿಕಲ್ ನ ಕಳಿಸಿದರೆ ಜೋಕರೇ ನಮ್ಗೆ ಜೋಕ್ ಆಗೋಯ್ತಲ್ಲ ಅಂತ ಹೇಳ್ತಾರೆ. ಇದಾದ್ಮೇಲೆ ರೋಬೋಟ್ಸ್ ಇಲ್ಲ ಅಂದ್ರೆ ಏನ್ ಮಾಡೋದು, ಈ KGB ಅವರು ಬೇರೆ ದೇಶದವರ ಹತ್ರ ಸತ್ಯ ಹೇಳಿ ಒಳ್ಳೆ ವೆಹಿಕಲ್ ನ ಕೂಡ ತರೋಕೆ ಬಿಡಲ್ಲ ಅಂತ ಬಾರಿಸ್ ಹೇಳ್ಬೇಕಾದ್ರೆ ವ್ಯಾಲರಿ ನಾವು ಬಯೋ ರೋಬೋಟ್ಸ್ ನ ಬಳಸೋಣ ಅಂತ ಹೇಳ್ತಾರೆ. ಅಂದ್ರೆ ಮನುಷ್ಯರನ್ನ. ಈ ಕಡೆ ಪಾವೆಲ್ ಮತ್ತೆ ಬಾಚೋ ಪ್ರಾಣಿಗಳನ್ನ ಕೊಲ್ಲೋ ಕೆಲಸ ಮುಂದುವರಿಸಿದರೆ ಪಾವೆಲ್ ಒಂದು ಮನೆ ಒಳಗೆ ಬಂದಾಗ ನಾಯಿ ಮರಿಗಳು ಮತ್ತೆ ಅವುಗಳ ಅಮ್ಮ ಇರೋದು ನೋಡಿ ಶೂಟ್ ಮಾಡೋಕೆ ಮನ್ಸೇ ಬರಲ್ಲ. ಹಾಗಾಗಿ ನೋಡ್ತಾ ಸುಮ್ನೆ ನಿಂತಿದ್ದಾಗ ಬಾಚೋ ಬಂದು ನೀನು ಹೋಗು ನಾನೀ ಕೆಲಸ ಮಾಡ್ತೀನಿ ಅಂತ ಪಾವೆಲ್ ನ ಕಳಿಸಿ ಆಮೇಲೆ ಶೂಟ್ ಮಾಡ್ತಾನೆ. ಸಾಯಿಸಿರೋ ಎಲ್ಲಾ ಪ್ರಾಣಿಗಳನ್ನ ಎತ್ಕೊಂಡ್ ಬಂದು ರೇಡಿಯೇಷನ್ ಇದ್ರು ಹೊರಗೆ ಬರಬಾರ್ದು ಅಂತ ಒಂದೇ ಕಡೆ ಗುಂಡಿ ತೆಗೆದು ಒಳಗೆ ಹಾಕಿ ಕಾಂಕ್ರೀಟ್ ಇಂದ ಮುಚ್ತಾರೆ. ಹೀಗೆ ನಡೀತಾ ಅಕ್ಟೋಬರ್ ಬರುತ್ತೆ. ಅಂದ್ರೆ ಏಪ್ರಿಲ್ ಅಲ್ಲಿ ಚರ್ನೋಬೆಲ್ ಬ್ಲಾಸ್ಟ್ ಆಗಿದ್ದು. ಈಗ ಅಕ್ಟೋಬರ್ ಬಂದಿದೆ. ಆಗ್ಲೇ ವ್ಯಾಲರಿ ಹೇಳಿದ ಹಾಗೆ ತುಂಬಾನೇ ಜನ ಸೋಲ್ಜರ್ಸ್ ನ ರೂಫ್ ನ 3ನೇ ಭಾಗವನ್ನ ಕ್ಲೀನ್ ಮಾಡೋಕೆ ಕರೆಸಿದ್ದಾರೆ. 2 ನಿಮಿಷ ಆ ರೂಫ್ ಮೇಲೆ ಇದ್ರು ರೇಡಿಯೇಷನ್ ಇಂದ ಕೆಲವು ತಿಂಗಳಲ್ಲೇ ಸಾಯೋ ಸಾಧ್ಯತೆ ಇರುತ್ತೆ ಅಂತ ವ್ಯಾಲರಿನೇ ಹೇಳಿದ್ರು. ಅದಕ್ಕೆ 2 ನಿಮಿಷ ಬೇಡ, ಕೇವಲ 90 ಸೆಕೆಂಡ್ಸ್ ಅಂದ್ರೆ 1.5 ನಿಮಿಷ ಒಂದು ಬ್ಯಾಚ್ ನ ಸೋಲ್ಜರ್ಸ್ ರೂಫ್ ಗೆ ಹೋಗಿ ಬೇಗ ಎಷ್ಟಾಗುತ್ತೋ ಅಷ್ಟು ಗ್ರಾಫೈಟ್ ನ ಕೋರ್ ಒಳಗೆ ಬಿಸಾಕಿ 1.5 ನಿಮಿಷ ಮುಗಿಯೋಷ್ಟರಲ್ಲಿ ವಾಪಸ್ ಓಡಿ ಬರೋದು. ಅದೇ ರೀತಿ ನೆಕ್ಸ್ಟ್ ಬ್ಯಾಚ್ ಹೋಗ್ತಾರೆ. ಒಂದು ಬ್ಯಾಚ್ ಅವ್ರನ್ನ ಕಳ್ಸೋಕು ಮುಂಚೆ ನಾವು ಬೆಲ್ ಹೊಡಿತಿದ್ದಂಗೆ ವಾಪಸ್ ಬರಬೇಕು ಅಂತ ಹೇಳಿ ಕಳಿಸ್ತಾರೆ. ಎಷ್ಟಾಗುತ್ತೋ ಅಷ್ಟು ಸೇಫ್ಟಿ ಸೂಟ್, ಲೆಡ್ ಇಂದ ಮಾಡಿರೋ ಶೀಲ್ಡ್, ಮಾಸ್ಕ್ ಎಲ್ಲವನ್ನ ಕೊಟ್ಟು ಒಂದು ಬ್ಯಾಚ್ ಅವ್ರು ಬಂದು ಗ್ರಾಫೈಟ್ ನ ಕೋರ್ ಹಾಕೋದನ್ನ ಕೂಡ ನಾವು ನೋಡ್ತೀವಿ. ಕೆಲವು ಗ್ರಾಫೈಟ್ ಬ್ಲಾಕ್ಸ್ 40 ರಿಂದ 50 kg ತೂಕ ಇರೋದ್ರಿಂದ 2-3 ಜನ ಒಟ್ಟಿಗೆ ಸೇರಿ ಕೋರ್ ಒಳಗೆ ಗ್ರಾಫೈಟ್ ನ ಬಿಸಾಕಿ ಬೆಲ್ ಹೊಡಿಯೋ ಶಬ್ದ ಕೇಳಿಸ್ಕೊಂತಿದ್ದಂಗೆ ವಾಪಸ್ ಬರ್ತಾರೆ. ಕೊನೆಗೂ ಇದೇ ರೀತಿ ಮಾಡಿ ಈ ರೂಫ್ ನ ಕೂಡ ಕ್ಲೀನ್ ಮಾಡ್ತಾರೆ. ಈಗ ಅಕ್ಟೋಬರ್ ಇಂದ ಡಿಸೆಂಬರ್ ಗೆ ಬರ್ತೀವಿ. ಲುಡ್ಮಿಲಾ ತನ್ನ ಅಪಾರ್ಟ್ಮೆಂಟ್ ನ ಹೊರಗೆ ಕೂತಿದ್ದಾಗ ಮೊದ್ಲೇ ಪ್ರೆಗ್ನೆಂಟ್ ಇದ್ಲಲ್ಲ
ಇದ್ಲಲ್ಲ, ಈಗ ಹೆರಿಗೆ ನೋವು ಶುರು ಆಗಿದೆ. ಅಕ್ಕಪಕ್ಕದ ಮನೆಯವರೇ ಇವಳನ್ನ ಹಾಸ್ಪಿಟಲ್ಗೆ ಸೇರಿಸ್ತಾರೆ. ಇನ್ನೊಂದ್ ಕಡೆ ಬಾರಿಸ್, ವ್ಯಾಲರಿ ಮತ್ತೆ ಉಲಾನಾ KGB ಏಜೆಂಟ್ಸ್ ನ ಕಣ್ಣು ತಪ್ಪಿಸಿ ಒಂದು ಹಳೆ ಬಿಲ್ಡಿಂಗ್ ಅಲ್ಲಿ ಮಾತಾಡೋಕೆ ಬಂದಿದ್ದಾರೆ. ಯಾಕಂದ್ರೆ ಸೋವಿಯತ್ ಯೂನಿಯನ್ ಅವರು ವ್ಯಾಲರಿನ ವಿಯನಾ ಅಲ್ಲಿ ಇರೋ ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿಗೆ ಚರ್ನೋಬೆಲ್ ಅಲ್ಲಿ ಏನಾಯ್ತು ಅಂತ ಹೇಳೋಕೆ ಕಳಿಸ್ತಾ ಇದ್ದಾರೆ. ಏನಾಯ್ತು ಅಂತ ಹೇಳೋದು ವ್ಯಾಲರಿನೇ, ಆದ್ರೆ ತಮಗೆ ಗೊತ್ತಿರೋದಲ್ಲ. KGB ಮತ್ತೆ ಕಮ್ಯುನಿಸ್ಟ್ ಪಾರ್ಟಿ ಅವರು ಕೊಟ್ಟಿರೋ ಸ್ಕ್ರಿಪ್ಟ್ ನ ಅಲ್ಲಿ ಓದಿ ಹೇಳ್ಬೇಕು. ಯಾವ ಕಾರಣಕ್ಕೆ ಬ್ಲಾಸ್ಟ್ ಆಯ್ತು ಅಂತ ಸೋವಿಯತ್ ಯೂನಿಯನ್ ಅವರು ಸತ್ಯ ಹೇಳೋಕೆ ಈಗ್ಲೂ ತಯಾರಿಲ್ಲ. ಉಲಾನಾ ಇಲ್ಲಿವರೆಗೂ ಇನ್ವೆಸ್ಟಿಗೇಷನ್ ಮಾಡಿ RBMK ರಿಯಾಕ್ಟರ್ ಹೇಗೆ ಬ್ಲಾಸ್ಟ್ ಆಯ್ತು ಅನ್ನೋದನ್ನ ತಕ್ಕ ಮಟ್ಟಿಗೆ ತಿಳ್ಕೊಂಡ್ ಬಂದಿದ್ದಾರೆ. ಅದೇ ಡಿಯಾಟ್ಲಾವ್ ಹತ್ರ ಹೋದಾಗ ಯಾವ ಡಾಕ್ಯುಮೆಂಟ್ಸ್ ತೋರಿಸಿ 10 ವರ್ಷದ ಹಿಂದೆನೆ ಪಾಸಿಟಿವ್ ವಾಯ್ಡ್ ಕೋಎಫಿಷಿಯಂಟ್ ಮತ್ತೆ AZ5 ಬಟನ್ ನ ಕಾರಣದಿಂದನೇ ಸ್ಫೋಟ ಆಗಿರೋದು ಅಂತ ಹೇಳಿದ್ರು. ಅದೇ ಡಾಕ್ಯುಮೆಂಟ್ಸ್ ನ ವ್ಯಾಲರಿಗೆ ತೋರಿಸಿದಾಗ ಒಂದು ಶಾಕಿಂಗ್ ವಿಷಯ ರಿವೀಲ್ ಆಗೋದೇನಂದ್ರೆ, ವ್ಯಾಲರಿ ಮೊದ್ಲೇ ಈ ಡಾಕ್ಯುಮೆಂಟ್ ನ ಓದಿರ್ತಾರೆ. ಅಷ್ಟೇ ಅಲ್ಲ, ಮೊದ್ಲಿಂದನೂ ಬ್ಲಾಸ್ಟ್ ಏನಕ್ಕೆ ಆಗಿರ್ಬೋದು ಅಂತ ಒಂದು ಡೌಟ್ ಇರುತ್ತೆ. ಯಾಕಂದ್ರೆ ಲೆನಿನ್ಗ್ರಾಡ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅಲ್ಲಿ ಬ್ಲಾಸ್ಟ್ ಆಗಿರ್ಲಿಲ್ಲ, ಮೆಲ್ಟ್ ಆಗಿ ಲಾವಾ ಆಗಿತ್ತು. ಹಾಗಾಗಿ ಇವರಿಗೂ ಕೂಡ ರಿಯಾಕ್ಟರ್ ಬ್ಲಾಸ್ಟ್ ಆಗೋದ್ರ ಬಗ್ಗೆ ಗೊತ್ತಿರಲ್ಲ. ಆದ್ರೆ ಸತ್ಯ ಹೇಳೋಕೆ ಧೈರ್ಯ ಇಲ್ಲದೆ ಉಲಾನಾನೇ ಏನಾಗಿದೆ ತಿಳ್ಕೊಳ್ಳಿ ಅಂತ ಇನ್ವೆಸ್ಟಿಗೇಷನ್ ಮಾಡೋಕೆ ಇವರೇ ಕಳ್ಸಿರ್ತಾರೆ. 10 ವರ್ಷದ ಹಿಂದೆ ವ್ಯಾಲರಿ ಅವರ ಕೊಲೀಗ್ ವಾಲ್ಕೋವ್ ಈ ಆರ್ಟಿಕಲ್ ಅಂದ್ರೆ ಈ ಡಾಕ್ಯುಮೆಂಟ್ ನ ಬರ್ದಿರೋದು. RBMK ರಿಯಾಕ್ಟರ್ ನ ಡಿಸೈನೇ ಸರಿ ಇಲ್ಲ ಅಂತ. ಲೆನಿನ್ಗ್ರಾಡ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅಲ್ಲಿ AZ5 ಬಟನ್ ನ ಪ್ರೆಸ್ ಮಾಡಿದಾಗ ಕಂಟ್ರೋಲ್ ರಾಡ್ಸ್ ರಿಯಾಕ್ಟರ್ ಕೋರ್ ಒಳಗೆ ಹೋದಾಗ ಚೈನ್ ರಿಯಾಕ್ಷನ್ ಕಡಿಮೆ ಆಗ್ಬೇಕಾಗಿತ್ತು. ಆದ್ರೆ ಇಲ್ಲ, ಸ್ವಲ್ಪ ಸಮಯಕ್ಕೆ ಇದ್ದಕ್ಕಿದ್ದಂಗೆ ಚೈನ್ ರಿಯಾಕ್ಷನ್ ಜಾಸ್ತಿ ಆಗಿ ಹೀಟ್ ಕೂಡ ಜಾಸ್ತಿ ಆಗಿರುತ್ತೆ. ಯಾಕೆಂದ್ರೆ ಮೊದಲನೇ ಎಪಿಸೋಡ್ ನ ವಿಡಿಯೋ ಅಲ್ಲೇ ಹೇಳ್ದಂಗೆ ಕಂಟ್ರೋಲ್ ರಾಡ್ಸ್ ನ ಬೋರಾನ್ ಇಂದ ಮಾಡಿರ್ತಾರೆ. ಆದ್ರೆ ಈ RBMK ರಿಯಾಕ್ಟರ್ ನ ಕಂಟ್ರೋಲ್ ರಾಡ್ಸ್ ನ ತುದಿಯಲ್ಲಿ ಗ್ರಾಫೈಟ್ ಇರುತ್ತೆ. ಬೋರಾನ್ ಚೈನ್ ರಿಯಾಕ್ಷನ್ ನ ಕಡಿಮೆ ಮಾಡುತ್ತೆ, ಆದ್ರೆ ಅದೇ ಗ್ರಾಫೈಟ್ ಚೈನ್ ರಿಯಾಕ್ಷನ್ ನ ಜಾಸ್ತಿ ಮಾಡುತ್ತೆ. ಕಂಟ್ರೋಲ್ ರಾಡ್ಸ್ ನ ಸಡನ್ ಆಗಿ ಕೋರ್ ಒಳಗೆ ಇಳಿಸಿದಾಗ ಕೋರ್ ಅಲ್ಲಿ ಇರೋ ನೀರು ಸ್ಟೀಮ್ ಆಗಿ ಹೊರಗೆ ಹೋಗುತ್ತೆ. ಕೋರ್ ನ ಕೂಲ್ ಮಾಡೋಕೆ ನೀರು ಇರಲ್ಲ. ಮತ್ತೆ ಇನ್ನೊಂದು ವಿಷಯ ಏನಂದ್ರೆ ಸ್ನೇಹಿತರೆ, ಕೋರ್ ಒಳಗಿರೋ ನೀರು ಕೂಡ ಚೈನ್ ರಿಯಾಕ್ಷನ್ ನ ಕಂಟ್ರೋಲ್ ಮಾಡುತ್ತೆ. ಸ್ನೇಹಿತರೆ, ಯುರೇನಿಯಂ ಆಟಮ್ ಇಂದ ರಿಲೀಸ್ ಆಗೋ ನ್ಯೂಟ್ರಾನ್ಸ್ ಅಲ್ಲಿ ಕೆಲವು ನ್ಯೂಟ್ರಾನ್ಸ್ ನ ನೀರನ್ನ ದಾಟಿ ಹೋಗೋಕೆ ಬಿಡಲ್ಲ. ಹಾಗಾಗಿ ಚೈನ್ ರಿಯಾಕ್ಷನ್ ಸ್ಲೋ ಆಗುತ್ತೆ. ಇಲ್ಲಿ ಕಂಟ್ರೋಲ್ ರಾಡ್ಸ್ ರಿಯಾಕ್ಟರ್ ಕೋರ್ ಒಳಗೆ ಸಡನ್ ಆಗಿ ಹೋದಾಗ ಮೊದಲು ಹೋಗೋದೇ ಗ್ರಾಫೈಟ್ ಇಂದ ಚೈನ್ ರಿಯಾಕ್ಷನ್ ಜಾಸ್ತಿ ಆಗಿರುತ್ತೆ. ಆದ್ರೂ ಬ್ಲಾಸ್ಟ್ ಆಗಬಾರ್ದು. ಯಾಕೆ ಬ್ಲಾಸ್ಟ್ ಆಯ್ತು ಅಂದ್ರೆ ಅದಕ್ಕೆ ಡಿಯಾಟ್ಲಾವ್ ಮತ್ತೆ ಬೇರೆ ಇಂಜಿನಿಯರ್ಸ್ ಅಷ್ಟೇ ಅಲ್ಲ, ಅವತ್ತು ಟೆಸ್ಟ್ ಮಾಡೋಕೆ ಪರ್ಮಿಷನ್ ಕೊಟ್ಟವರು ತಗೊಂಡ ತಪ್ಪು ನಿರ್ಧಾರಗಳೇ ಕಾರಣ ಅಂತ ವ್ಯಾಲರಿ ಹೇಳ್ತಾ ಇದ್ದಾರೆ. ಉಲಾನಾ ಹೇಳೋದೇನಂದ್ರೆ, ಈ ಸಮಸ್ಯೆಯ ಬಗ್ಗೆ ವ್ಯಾಲರಿ ವಿಯನಾ ಅಲ್ಲಿ ಹೇಳಿದ್ರೆ 10 ವರ್ಷ ಮಾಡದೇ ಇರೋ ಕೆಲಸ ಈಗ ಮಾಡ್ತಾರೆ ಅಂತ. ಆದ್ರೆ ಇದಕ್ಕೆ ಬಾರಿಸ್ ಒಪ್ತಿಲ್ಲ. ವ್ಯಾಲರಿ ಹೋಗಿ ಸತ್ಯ ಹೇಳಿದ್ರೆ ಇವರು ಮತ್ತೆ ಇವರ ಫ್ಯಾಮಿಲಿಯ ಕಥೆಯನ್ನ KGB ಅವರು ಮುಗಿಸ್ತಾರೆ. ವಿಯನಾ ಅಲ್ಲಿ ಏನು ಹೇಳೋಕೆ ಹೋಗ್ಬೇಡಿ, KGB ಅವರ ಹತ್ರ ಮಾತಾಡಿ ಏನಾದ್ರೂ ಮಾಡೋಕ್ಕಾಗುತ್ತಾ ನೋಡೋಣ ಅಂತ ಹೇಳ್ತಿದ್ದಾರೆ. ಅಷ್ಟೇ ಅಲ್ಲ, ಉಲಾನಾ ಲುಡ್ಮಿಲಾಗೆ ಏನಾಯ್ತು ಅನ್ನೋದನ್ನ ಕೂಡ ಹೇಳ್ತಾರೆ. ಅದೇ ಲುಡ್ಮಿಲಾಗೆ ಮಗು ಏನೋ ಆಯ್ತು, ಹೆಣ್ಣು ಮಗು. ಆದ್ರೆ ಕೇವಲ 4 ಗಂಟೆಗಳಲ್ಲೇ ಮಗು ಸಾವನ್ನಪ್ಪಿದೆ. ಕಾರಣ ಲುಡ್ಮಿಲಾಳ ದೇಹಕ್ಕೆ ಸೇರಿದ್ದ ರೇಡಿಯೇಷನ್ ಎಲ್ಲ ಮಗು ಹೀರ್ಕೊಂಡಿದೆ. ಇವಳು ತನ್ನ ಗಂಡ ವಸಿಲಿ ಹತ್ರ ತುಂಬಾನೇ ಹೊತ್ತು ಇದ್ಲಲ್ಲ, ಹಾಗಾಗಿ ಹಾಸ್ಪಿಟಲ್ ಅಲ್ಲಿ ದುಃಖದಲ್ಲಿ ಕೂತಿರೋ ಲುಡ್ಮಿಲಾಳನ್ನ ಕೂಡ ನಾವು ನೋಡ್ತೀವಿ. ಸೊ ಈ 2 ಎಪಿಸೋಡ್ ಇಲ್ಲಿಗೆ ಮುಗಿಯುತ್ತೆ. ಕೊನೆ ಎಪಿಸೋಡ್ ತುಂಬಾನೇ ಮುಖ್ಯ, ಅದನ್ನ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ ಸ್ನೇಹಿತರೆ. ಈ ವಿಡಿಯೋ ನಿಮ್ಗೆ ಹೇಗನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ಹೈಪ್ ಕೂಡ ಮಾಡಿ. ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಧನ್ಯವಾದಗಳು.